नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामकारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशाचार्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनश्लाघ्य चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್ ಹರೇ ಕೃಷ್ಣ ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ ಈ ದಿನ ಮಾತಾಜಿ ಯಾರಾದ್ರೂ ಭಗವದ್ಗೀತೆ ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕ ತೆಗಿಬೋದಾ ಯಾರಾದ್ರೂ ಓದ್ತೀರಾ ಆ ಶ್ಲೋಕವನ್ನು ಓದ್ತೀರಾ ಮಾತಾಜಿ ಎರಡು ಶ್ಲೋಕಗಳನ್ನ ಅಧ್ಯಯನ ಮಾಡೋಣ ಎಷ್ಟನೇ ಶ್ಲೋಕ ನಂಬರ್ ಮಾತಾಜಿ ಇದು ಶ್ಲೋಕ ತೆಗೀರಿ 4.7 ಪ್ರಭು ತೆಗೀರಿ ಮಾತಾಜಿ 4.7 ಓದ್ತೀರಾ ಯಾರಾದ್ರೂ ಎರಡು ಶ್ಲೋಕಗಳನ್ನ ಹರೇ ಕೃಷ್ಣ ಪ್ರಭು. ಭಗವದ್ಗೀತಾ ಯಥಾರೂಪ ದಿವ್ಯ ಜ್ಞಾನ ಕೇಳಿಸ್ತಾ ಇದೆಯಾ ಪ್ರಭು? ದಿವ್ಯ ಜ್ಞಾನ ಶ್ಲೋಕ 7. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅನುವಾದ: ಭರತ ವಂಶನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ನೆಕ್ಸ್ಟ್ ಶ್ಲೋಕ ಓದದ ಭಾವಾರ್ಥ ಓದ್ಬೇಕಾ? ಭಾವಾರ್ಥ ಓದಿ ಮಾತಾಜಿ. ಓಕೆ ಪ್ರಭು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಇಲ್ಲಿ ಸೃಜಾಮಿ ಎನ್ನುವ ಪದವು ಅರ್ಥವತ್ತಾದದ್ದು. ಸೃಜಾಮಿ ಎನ್ನುವ ಪದವನ್ನು ಸೃಷ್ಟಿ ಎನ್ನುವ ಅರ್ಥದಲ್ಲಿ ಬಳಸುವಂತಿಲ್ಲ. ಏಕೆಂದರೆ ಹಿಂದಿನ ಶ್ಲೋಕದ ಪ್ರಕಾರ ಭಗವಂತನ ಸ್ವರೂಪವು ಅಥವಾ ಶರೀರವು ಸೃಷ್ಟಿಯಾಗುವುದಿಲ್ಲ. ಅವನ ಎಲ್ಲ ರೂಪಗಳು ನಿರಂತರವಾಗಿ ಅಸ್ತಿತ್ವದಲ್ಲಿರುತ್ತವೆ. ಆದುದರಿಂದ ಸೃಜಾಮಿ ಎಂದರೆ ಭಗವಂತನು ತಾನು ಇರುವಂತೆಯೇ ಕಾಣಿಸಿಕೊಳ್ಳುತ್ತಾನೆ ಎಂದರ್ಥ. ಭಗವಂತನು ನಿಯಮಿತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತಾನೆ ಎಂದರೆ ಬ್ರಹ್ಮನ ಒಂದು ದಿನದ 7ನೆಯ ಮನುವಿನ 28ನೇ ಕಲ್ಪದ ದ್ವಾಪರ ಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆತನ ನಿಯಮ ನಿಬಂಧನೆಗಳಿಗೆ ಬದ್ಧನಲ್ಲ. ಏಕೆಂದರೆ ಆತನು ತನ್ನ ಇಚ್ಛೆಯ ಪ್ರಕಾರ ಹಲವು ರೀತಿಗಳಲ್ಲಿ ವರ್ತಿಸಲು ಸಂಪೂರ್ಣವಾಗಿ ಸ್ವತಂತ್ರನು. ಅಧರ್ಮವು ಹೆಚ್ಚಿ ನಿಜವಾದ ಧರ್ಮವು ಗ್ಲಾನಿಯಾದಾಗಲೆಲ್ಲ ಆತನು ತನ್ನ ಇಚ್ಛೆಯಂತೆಯೇ ಕಾಣಿಸಿಕೊಳ್ಳುತ್ತಾನೆ. ವೇದದಲ್ಲಿ ಧಾರ್ಮಿಕ ತತ್ವಗಳನ್ನು ನಿರೂಪಿಸಲಾಗಿದೆ. ವೇದಗಳ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡುವುದರಲ್ಲಿ ಯಾವುದೇ ಅಸಮಂಜಸತೆಯಾದರೂ ಮನುಷ್ಯನು ಅಧರ್ಮಿಯಾಗುತ್ತಾನೆ. ಇಂಥ ತತ್ವಗಳು ಭಗವಂತನು ವಿಧಿಸಿದ ನಿಯಮಗಳು ಎಂದು ಭಾಗವತದಲ್ಲಿ ಹೇಳಿದೆ. ಭಗವಂತನೊಬ್ಬನೇ ಧಾರ್ಮಿಕ ವ್ಯವಸ್ಥೆಯನ್ನು ಸೃಷ್ಟಿಸಬಲ್ಲ. ವೇದಗಳು ಭಗವಂತನೇ ಮೂಲತಃ ಬ್ರಹ್ಮನಿಗೆ ಅವನ ಹೃದಯದ ಮೂಲಕ ಹೇಳಿದ ಮಾತುಗಳು ಎಂದೂ ಕೂಡ ಅಂಗೀಕೃತವಾಗಿವೆ. ಆದುದರಿಂದ ಧರ್ಮದ ತತ್ವಗಳು ದೇವತಮ ಪರಮಪುರುಷನ ನೇರವಾದ ಆಜ್ಞೆಗಳು. ಧರ್ಮತ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವದ್ಗೀತೆಯ ಉದ್ದಕ್ಕೂ ಈ ತತ್ವಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಭಗವಂತನ ಅಪ್ಪಣೆಯ ಪ್ರಕಾರ ಇಂಥ ತತ್ವಗಳನ್ನು ನೆಲೆಗೊಳಿಸುವುದು ವೇದಗಳ ಉದ್ದೇಶ. ಗೀತೆಯ ಅಂತ್ಯದಲ್ಲಿ ಭಗವಂತನೇ ಧರ್ಮದ ಅತ್ಯುನ್ನತ ತತ್ವವೆಂದರೆ ತನಗೆ ಶರಣಾಗುವುದು ಬೇರೇನೂ ಅಲ್ಲ ಎಂದು ನೇರವಾಗಿ ಅಪ್ಪಣೆ ಮಾಡುತ್ತಾನೆ. ವೇದಗಳ ತತ್ವಗಳು ಮನುಷ್ಯನನ್ನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವಂತೆ ಮುಂದಕ್ಕೆ ದೂಡುತ್ತವೆ. ಇಂಥ ತತ್ವಗಳನ್ನು ರಾಕ್ಷಸರು ಕ್ಷೋಭೆಗೊಳಿಸಿದಾಗಲೆಲ್ಲ ಭಗವಂತನು ಕಾಣಿಸಿಕೊಳ್ಳುತ್ತಾನೆ. ಭಗವಾನ್ ಬುದ್ಧನು ಕೃಷ್ಣನ ಅವತಾರ ಎಂದು ಭಾಗವತದಿಂದ ತಿಳಿಯುತ್ತದೆ. ಪ್ರಾಪಂಚಿಕತೆಯು ತಾಂಡವಾಡುತ್ತಿದ್ದುದು
ಐಹಿಕ ಜೀವನಾಸಕ್ತರು ವೇದಗಳ ಅಧಿಕಾರವನ್ನು ನೆಪ ಮಾಡಿಕೊಂಡು ಬಳಸುತ್ತಿದ್ದಾಗ ಬುದ್ಧನು ಕಾಣಿಸಿಕೊಂಡನು. ವಿಶೇಷ ಉದ್ದೇಶಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವ ವಿಷಯದಲ್ಲಿ ವೇದಗಳಲ್ಲಿ ನಿರ್ದಿಷ್ಟ ನಿಯಮ ನಿಬಂಧನೆಗಳಿದ್ದರೂ ರಾಕ್ಷಸಿ ಪ್ರವೃತ್ತಿಯವರು ವೇದದ ತತ್ವಗಳಿಗೆ ಗಮನವನ್ನೇ ಕೊಡದೆ ಪ್ರಾಣಿ ಬಲಿಯನ್ನು ಮಾಡುತ್ತಿದ್ದರು. ಈ ವಿಪರೀತದ ನಡವಳಿಕೆಯನ್ನು ತಡೆದು ವೇದದ ಅಹಿಂಸಾ ತತ್ವಗಳನ್ನು ಸ್ಥಾಪಿಸಲು ಬುದ್ಧನು ಅವತರಿಸಿದನು. ಆದುದರಿಂದ ಭಗವಂತನ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಶೇಷವಾದ ಉದ್ದೇಶವಿದೆ. ಇವೆಲ್ಲವನ್ನು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಧರ್ಮ ಗ್ರಂಥಗಳು ಪ್ರಸ್ತಾಪಿಸದಿರುವ ಯಾರನ್ನೇ ಆಗಲಿ ಅವತಾರವೆಂದು ಒಪ್ಪಿಕೊಳ್ಳಬಾರದು. ಭಗವಂತನು ಭಾರತ ಭೂಮಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾನೆ ಎನ್ನುವುದು ವಾಸ್ತವವಲ್ಲ. ತಾನು ಕಾಣಿಸಿಕೊಳ್ಳಲು ಅಪೇಕ್ಷಿಸುವ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಅವನು ಅವತರಿಸಬಲ್ಲ. ಪ್ರತಿಯೊಂದು ಅವತಾರದಲ್ಲಿ ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನಿರ್ದಿಷ್ಟ ಜನತೆಗೆ ಅರ್ಥವಾಗುವಷ್ಟು ಮಾತ್ರ ಧರ್ಮದ ವಿಷಯವನ್ನು ಹೇಳುತ್ತೇನೆ. ಆದರೆ ಧ್ಯೇಯೋದ್ದೇಶವು ಒಂದೇ, ಜನತೆಯನ್ನು ಭಗವತ್ ಪ್ರಜ್ಞೆಗೆ ಮತ್ತು ಧರ್ಮದ ತತ್ವಗಳ ವಿಧೇಯತೆಗೆ ಕೊಂಡೊಯ್ಯುವುದು. ಆತನು ತಾನೇ ಇಳಿದು ಬರುತ್ತಾನೆ. ಕೆಲವೊಮ್ಮೆ ತನ್ನ ನಿಜವಾದ ಪ್ರತಿನಿಧಿಯನ್ನು ತನ್ನ ಮಗ ಅಥವಾ ಸೇವಕನಾಗಿ ಕಳುಹಿಸುತ್ತಾನೆ, ಅಥವಾ ತಾನೇ ವೇಷ ಮರೆಸಿ ಬರುತ್ತಾನೆ. ಭಗವದ್ಗೀತೆಯ ತತ್ವಗಳನ್ನು ಅರ್ಜುನನಿಗೆ ಮತ್ತು ಇತರ ಉನ್ನತ ವ್ಯಕ್ತಿಗಳಿಗೆ ಬೋಧಿಸಲಾಯಿತು, ಏಕೆಂದರೆ ಈ ಪ್ರಪಂಚದ ಇತರ ಭಾಗಗಳ ಸಾಮಾನ್ಯ ಜನರಿಗೆ ಹೋಲಿಸಿದರೆ ಅರ್ಜುನನು ಬಹಳ ಮುಂದುವರಿದಿದ್ದನು. ಎರಡಕ್ಕೆ ಎರಡನ್ನು ಸೇರಿಸಿದರೆ 4 ಆಗುತ್ತದೆ ಎನ್ನುವುದು ಪ್ರಾರಂಭದ ಗಣಿತದ ತರಗತಿಯಲ್ಲೂ ಪ್ರೌಢವಾದ ಗಣಿತದ ತರಗತಿಯಲ್ಲೂ ನಿಜವಾದದ್ದು. ಆದರೂ ಪ್ರೌಢ ಗಣಿತ ಮತ್ತು ಕಿರಿಯ ಗಣಿತ ಎಂದುಂಟು. ಭಗವಂತನ ಎಲ್ಲ ಅವತಾರಗಳಲ್ಲಿ ಬೋಧಿಸುವ ತತ್ವಗಳು ಒಂದೇ, ಆದರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವು ಪ್ರೌಢ ಮತ್ತು ಕಿರಿದು ಎಂದು ಕಾಣುತ್ತವೆ. ಮುಂದೆ ವಿವರಿಸುವಂತೆ 4 ವರ್ಣಗಳ ಮತ್ತು 4 ಆಶ್ರಮಗಳ ಸ್ವೀಕಾರದೊಂದಿಗೆ ಧರ್ಮದ ಉನ್ನತ ತತ್ವಗಳು ಪ್ರಾರಂಭವಾಗುತ್ತವೆ. ಅವತಾರದಂಥ ಕಾರ್ಯದ ಸಂಪೂರ್ಣ ಉದ್ದೇಶ ಎಲ್ಲೆಡೆಗಳಲ್ಲಿಯೂ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಇಂತಹ ಪ್ರಜ್ಞೆಯು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಮಾತ್ರ ಪ್ರಕಟವಾಗುತ್ತದೆ ಅಥವಾ ಪ್ರಕಟವಾಗದೆ ಹೋಗುತ್ತದೆ. ಹರೇ ಕೃಷ್ಣ ಪ್ರಭು. 8ನೇದು ಓದ್ಲ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮಾತಾಜಿ ದಯವಿಟ್ಟು ಓದಿ, ಮುಂದಿನ ಶ್ಲೋಕನ ಓದಿ. ಅದೇ ಪೂರ್ತಿ ಓದಿ. ಓಕೆ ಪ್ರಭು. ಶ್ಲೋಕ 8. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಾವಾರ್ಥ. ಭಗವದ್ಗೀತೆಯ ಪ್ರಕಾರ ಸಾಧು ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು. ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ದುಷ್ಕೃತಾಂ ಎನ್ನುವ ಪದವು ಕೃಷ್ಣ ಪ್ರಜ್ಞೆಗೆ ಲಕ್ಷ್ಯ ಕೊಡದವರಿಗೆ ಅನ್ವಯಿಸುತ್ತದೆ. ಇಂಥ ದುಷ್ಟರು ಅಥವಾ ದುಷ್ಕೃತಾಂ ಅಧಮವರನ್ನು ಅವರು ಐಹಿಕ ವಿದ್ಯೆಯಿಂದ ಭೂಷಿತರಾಗಿದ್ದರು ಮೂರ್ಖರು ಮತ್ತು ಅಧಮ ಮನುಷ್ಯರು ಎಂದು ವರ್ಣಿಸಿದೆ. 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗದಿರುವವರನ್ನು ಅವರು ವಿದ್ವಾಂಸರಲ್ಲದಿದ್ದರೂ ಸುಸಂಸ್ಕೃತರಲ್ಲದಿದ್ದರೂ ಸಾಧು ಎಂದು ಪರಿಗಣಿಸಲಾಗುವುದು. ನಾಸ್ತಿಕರ ವಿಷಯ ಹೇಳುವುದಾದರೆ, ಭಗವಂತನು ರಾಕ್ಷಸರಾದ ರಾವಣ ಮತ್ತು ಕಂಸರನ್ನು ನಾಶ ಮಾಡಿದಂತೆ ನಾಸ್ತಿಕರನ್ನು ನಾಶ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅವತರಿಸುವ ಅಗತ್ಯವಿಲ್ಲ. ರಾಕ್ಷಸರನ್ನು ನಾಶ ಮಾಡಲು ಭಗವಂತನಿಗೆ ಅನೇಕ ಬಂಟರಿದ್ದಾರೆ, ಆದರೆ ಭಗವಂತನ ಪರಿಶುದ್ಧ ಭಕ್ತರನ್ನು ರಾಕ್ಷಸರು ಸದಾ ಹಿಂಸಿಸುತ್ತಿರುತ್ತಾರೆ. ಮುಖ್ಯವಾಗಿ ಆ ಭಕ್ತನನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಭಗವಂತನು ಇಳಿದು ಬರುತ್ತಾನೆ. ಭಕ್ತನು ತನ್ನ ನೆಂಟನೇ ಆದರೂ ರಾಕ್ಷಸನು ಅವನನ್ನು ಹಿಂಸಿಸುತ್ತಾನೆ. ಪ್ರಹ್ಲಾದ್ ಮಹಾರಾಜನು ತನ್ನ ಮಗನೇ ಆದರೂ ಹಿರಣ್ಯಕಶಿಪು ಅವನನ್ನು ಹಿಂಸಿಸಿದ. ಕೃಷ್ಣನ ತಾಯಿಯಾದ ದೇವಕಿಯು ಕಂಸನ ತಂಗಿಯಾದರೂ ಕೃಷ್ಣನು ಅವರ ಮಗ ಎನ್ನುವ ಒಂದೇ ಕಾರಣಕ್ಕಾಗಿ ಆಕೆ ಮತ್ತು ಆಕೆಯ ಗಂಡ ವಸುದೇವನು ಹಿಂಸೆಗೆ ಒಳಗಾಗಬೇಕಾಯಿತು. ಆದ್ದರಿಂದ ಶ್ರೀಕೃಷ್ಣನು ಕಂಸನನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ದೇವಕಿಯನ್ನು ರಕ್ಷಿಸುವುದಕ್ಕಾಗಿ ಅವತಾರವೆತ್ತಿದ. ಆದರೆ ಎರಡು ಏಕಕಾಲದಲ್ಲಿ ಸಾಧಿತವಾದವು. ಆದ್ದರಿಂದ ಭಕ್ತನನ್ನು ಉದ್ಧರಿಸಲು ಮತ್ತು ದುಷ್ಟ ರಾಕ್ಷಸರನ್ನು ನಿಗ್ರಹಿಸಲು ಭಗವಂತನು ವಿವಿಧ ಅವತಾರಗಳನ್ನು ಎತ್ತುತ್ತಾನೆ ಎಂದು ಇಲ್ಲಿ ಹೇಳಿದೆ. ಕೃಷ್ಣದಾಸ್ ಕವಿರಾಜ್ ಚೈತನ್ಯ ಚರಿತಾಮೃತ ಮಧ್ಯಲೀಲದಲ್ಲಿ
20.263-264 ಶ್ಲೋಕದಲ್ಲಿ ಈ ಕೆಳಗಿನ ಶ್ಲೋಕವು ಅವತಾರದ ಈ ತತ್ವಗಳನ್ನು ಹೀಗೆ ಸಂಗ್ರಹಿಸಿ ಹೇಳುತ್ತದೆ. ಸೃಷ್ಟಿ ಹೇತುರ್ಯೇ ಈ ಮೂರ್ತಿ ಪ್ರಪಂಚೆ ಅವತರೆ ತೇಯಿ ಈಶ್ವರ ಮೂರ್ತಿ ಅವತಾರ ನಾಮಧರೆ ಮಾಯಾತೀತ ಪರಮ್ಯು ಮೇ ಸಬಾರ ಅವಸ್ಥಾನ ವಿಶ್ವೇ ಅವತರಿ ಆಧರೆ ಅವತಾರ ನಾಮ. ಭಗವದ್ ರಾಜ್ಯದಿಂದ ಲೌಕಿಕ ಅಭಿವ್ಯಕ್ತಿಗಾಗಿ ಇಳಿದು ಬರುವುದೇ ಭಗವಂತನ ಅವತಾರ. ಹೀಗೆ ಇಳಿದು ಬರುವ ಪರಮಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಇಂಥ ಸ್ವರೂಪಗಳು ಭಗವಂತನ ರಾಜ್ಯವಾದ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಸಿರುತ್ತವೆ. ಅವು ಭೌತಿಕ ಜಗತ್ತಿಗೆ ಬಂದಾಗ ಅವತಾರ ಎನ್ನುವ ಹೆಸರನ್ನು ಪಡೆಯುತ್ತವೆ. ಅವತಾರಗಳಲ್ಲಿ ಹಲವು ರೀತಿಗಳು. ಉದಾಹರಣೆಗೆ ಪುರುಷ ಅವತಾರಗಳು, ಗುಣ ಅವತಾರಗಳು, ಲೀಲಾವತಾರಗಳು, ಶಕ್ತಿ ಆವೇಶ ಅವತಾರಗಳು, ಮನ್ವಂತರ ಅವತಾರಗಳು ಮತ್ತು ಯುಗ ಅವತಾರಗಳು. ಇವೆಲ್ಲ ವಿಶ್ವದಲ್ಲಿ ಎಲ್ಲೆಡೆಯೂ ನಿಯತಕಾಲಕ್ಕೆ ಕಾಣಿಸಿಕೊಳ್ಳುತ್ತವೆ. ಆದರೆ ಶ್ರೀಕೃಷ್ಣನು ಆದಿಪ್ರಭು, ಎಲ್ಲ ಅವತಾರಗಳ ಆದಿ ಮೂಲ. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನ ಅವರ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ಅವರ ಆತಂಕವನ್ನು ತಣಿಸುವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಪ್ರಭು ಶ್ರೀಕೃಷ್ಣನು ಇಳಿದು ಬರುತ್ತಾನೆ. ಆದುದರಿಂದ ಕೃಷ್ಣ ಅವತಾರದ ಮುಖ್ಯ ಉದ್ದೇಶ ಅವನ ಪರಿಶುದ್ಧ ಭಕ್ತರನ್ನು ತೃಪ್ತಿಗೊಳಿಸುವುದು. ಪ್ರತಿಯೊಂದು ಯುಗದಲ್ಲಿಯೂ ತಾನು ಅವತಾರವೆತ್ತುವುದಾಗಿ ಭಗವಂತನು ಹೇಳುತ್ತಾನೆ. ಆತನು ಕಲಿಯುಗದಲ್ಲಿಯೂ ಅವತಾರವೆತ್ತುತ್ತಾನೆ ಎನ್ನುವುದು ಇದು ಸೂಚಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಸಂಕೀರ್ತನ ಆಂದೋಲನದಿಂದ ಕೃಷ್ಣ ಪ್ರಜ್ಞೆಯನ್ನು ಭಾರತದಲ್ಲೆಲ್ಲ ಹರಡಿದರು. ಈ ಸಂಕೀರ್ತನ ಸಂಸ್ಕೃತಿ ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳನ್ನು ಉಪನಿಷತ್ತುಗಳು, ಮಹಾಭಾರತ ಮತ್ತು ಭಾಗವತದಂತಹ ಅಪೌರುಷೇಯ ಧರ್ಮ ಗ್ರಂಥಗಳ ರಹಸ್ಯ ಭಾಗಗಳಲ್ಲಿ ನೇರವಾಗಿ ಅಲ್ಲದಿದ್ದರೂ ಗೌಪ್ಯವಾಗಿ ವರ್ಣಿಸಲಾಗಿದೆ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನವು ಶ್ರೀಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಭಗವಂತನ ಈ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ತನ್ನ ಅವ್ಯಾಜ ಕರುಣೆಯಿಂದ ಉದ್ಧರಿಸುತ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಡಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ನೋಡಿ, ಹಿಂಗೆ ಇವತ್ತಿನ ದಿನ ಈ ಶ್ಲೋಕಗಳನ್ನ ಅಧ್ಯಯನ ಮಾಡುವಂಥದ್ದು ತುಂಬಾ ಅವಶ್ಯಕ. ನೋಡಿ, ಇವತ್ತು ಈ ದಿನಕ್ಕೆ ತುಂಬಾ ಪ್ರಸ್ತುತವಾಗಿದೆ. ಈ ಎರಡು ಶ್ಲೋಕಗಳು ಭಗವಂತನ ಅವತಾರಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಳಕ್ಕೆ. ನೋಡಿ, ಇಲ್ಲಿ ಪ್ರಭುಪಾದರು ಬುದ್ಧಾವತಾರ, ಚೈತನ್ಯ ಮಹಾಪ್ರಭುಗಳ ಅವತಾರ, ಇವುಗಳೆಲ್ಲನೂ ಕೂಡ ಪ್ರಸ್ತಾಪ ಮಾಡುತ್ತೆ. ವಿಶೇಷವಾಗಿ ತಾವೇನಾದ್ರು ಗಮನಿಸಿದ್ರೆ ಪ್ರಭು ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ. ಹರೇ ಕೃಷ್ಣ. ಕೇಳಿಸ್ತಿದೆಯಾ ಮತ್ತಜೀಗ? ಕೇಳಿಸ್ತಿದೆ ಅನ್ಕೋತೀನಿ. ನೋಡಿ, ಹೀಗೆ ಭಗವಂತನ ಅವತಾರಗಳಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ಸಮಯ ಇರುತ್ತೆ, ನೋಡಿ ಒಂದು ಸಂದರ್ಭ ಇರುತ್ತೆ. ನೋಡಿ, ಭಗವಂತನು ಕೂಡ ನೀವು ಶ್ರೀಮದ್ ಭಾಗವತದ ವರಾಹ ಸ್ವಾಮಿ ಮತ್ತೆ ನರಸಿಂಹದೇವರು ಅವತಾರ ತಾಳುವಂಥದ್ದು, ಹಿರಣ್ಯಕಶಿಪು ಹಿರಣ್ಯಾಕ್ಷ ಜನ್ಮ ಪಡೆಯುವಂತ ಆ ಒಂದು ಲೀಲೆಯ ಒಂದು ಅಧ್ಯಾಯವನ್ನ, ಆ ಅಧ್ಯಾಯವನ್ನು ಓದಿದ್ರೆ ಅಲ್ಲಿ ಭಗವಂತ ಯಾಕೆ ಅವತಾರ ತಾಳಿ ಬರ್ತಾನೆ ಅಂತ ಅಲ್ಲೂ ಕೂಡ ಬರುತ್ತೆ. ಇದು ಭಕ್ತರನ್ನ ಉದ್ಧಾರ ಮಾಡಕ್ಕೆ, ರಕ್ಷಣೆ ಮಾಡಕ್ಕೆ, ದುಷ್ಟರನ್ನ ಸಂಹಾರ ಮಾಡಕ್ಕೆ. ಒಂದು ಇಲ್ಲಿ ಈ ಭಗವದ್ಗೀತೆ ಎರಡು ಶ್ಲೋಕಗಳಲ್ಲಿ ಅರ್ಥ ಸಿಕ್ಕಿದ್ರೆ, ಭಾಗವತದಲ್ಲಿ ಆ ಸ್ಕಂದದ ಆ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಯಾಕೆ ಬರ್ತಾನೆ, ಅವತಾರ ಯಾಕೆ ತಗೊಳ್ ಬರ್ತಾನಂತೆ. ಭಗವಂತಂದು ಏನೋ ಒಂದು ಸ್ವಾರ್ಥ ಇರುತ್ತೆ. ಏನಿರುತ್ತೆ? ಸ್ವಾರ್ಥ ಇರುತ್ತೆ.
ಅಂದ್ರೆ ಆತನು ಯುದ್ಧ ಹೇಳಿ. ಮಾಡ್ಬೇಕು ನಾನು ಭಕ್ತರ ಜೊತೆ ಅಂತ ಪ್ರಭುಜಿ. ವೀರ ಇದಿರುತ್ತೆ. ವೆರಿ ಗುಡ್. ನೋಡಿ ನೋಡಿ ಇದನ್ನ ಜ್ಞಾಪಿಸ್ಕೋಬೇಕು, ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಭಾಗ ತೆಗೆದು ಓದಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಭಗವಂತನೇ ಬಾಯ್ಬಿಟ್ಟು ಹೇಳ್ತಾನೆ. ಚತುಷ್ಕುಮಾರರಿಗೆ, ಜಯ ವಿಜಯರಿಗೆ ಅವರ ಸಂಭಾಷಣೆಯಲ್ಲಿ ಪ್ರಸ್ತಾಪ ಆಗತ್ತೆ, ಪ್ರಭುಪಾದರು ಹೇಳ್ತಾರೆ ಅದು. ಅಲ್ಲಿ ಭಗವಂತನ ಧಾಮದಲ್ಲಿ ನೋಡಿ ಅಲ್ಲಿ ವಿರೋಧಿಗಳು, ವೈರಿಗಳಿಲ್ಲ. ಎಲ್ಲಾನು ಭಗವಂತನ ಸೇವಕರೇ, ನಿಷ್ಠಾವಂತ ಪ್ರೀತಿಪೂರ್ವಕ ಸೇವಕರು. ಭಗವಂತನಿಗೂ ಕೂಡ ನೋಡಿ ಮೊದಲನೇ ವಿಷಯ ಏನಂದ್ರೆ ದೇವೋತ್ತಮ ಪರಮಪುರುಷ ವ್ಯಕ್ತಿ ಅನ್ನುವಂಥದ್ದು. ಪರಮಸತ್ಯ ಒಂದೇನೋ ಬೆಳಕಲ್ಲ, ಒಂದು ಬ್ರಹ್ಮ ಪ್ರಕಾಶ ಅಲ್ಲ, ಒಂದು ಜ್ಯೋತಿ ಅಲ್ಲ, ಹಿಂಗಲ್ಲ. ಅವೆಲ್ಲನೂ ಭಗವಂತನ ಒಂದು ಅಂಶ. ಅದು ಮುಖ್ಯ ಮೂಲವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಭಗವದ್ಗೀತೆ, ಭಾಗವತಂ, ವೈಷ್ಣವ ಸಿದ್ಧಾಂತದಲ್ಲಿ ಪರಮ ಸತ್ಯವು ದೇವೋತ್ತಮ ಪರಮ ಪುರುಷ ವ್ಯಕ್ತಿ ಅಂತ. ಆತನಿಗೂ ಕೂಡ ಆಸೆಗಳು, ಈ ತರದ ಇಚ್ಛೆಗಳು, ನಾವೆಲ್ಲ ಅವಲಂಬಿತರಲ್ವಾ ನಮ್ಮ ಮೇಲೆ. ಆತನಿಗೆ ದಯೆ, ಕರುಣೆ, ವಾತ್ಸಲ್ಯ ಭಾವ, ಭಕ್ತವತ್ಸಲ, ಈ ತರದೆಲ್ಲ ಇರುತ್ತೆ ನೋಡಿ. ಹಂಗೆ ಭಗವಂತನು ಕೂಡ ಅಲ್ಲಿ ಹೇಳ್ತಾರೆ, ಆ ರಸವನ್ನ ಎಂಜಾಯ್ ಮಾಡ್ಬೇಕು ಅಂತ ಆಸೆ. ಅದೇ ತರ ಚೈತನ್ಯ ಮಹಾಪ್ರಭುಗಳು ಕೂಡ ಅವತಾರ ಬರೋದಕ್ಕೆ ಒಂದು ಮುಖ್ಯ ಕಾರಣ, ತನ್ನ ಭಕ್ತರು ಭಕ್ತಿ ಸೇವೆ ಮಾಡ್ತಾ ಹೆಂಗೆ ಆನಂದಿಸ್ತಾರೆ, ಹೆಂಗೆ ಸಂಭ್ರಮಿಸ್ತಾರೆ, ಅದ್ರಲ್ಲಿ ಏನಿದೆ. ವಿಶೇಷವಾಗಿ ಶ್ರೀಮತಿ ರಾಧಾರಾಣಿಯರು ನೋಡಿ ಹೆಂಗೆ ಅವರ ಭಾವ ಇರುತ್ತೆ ಹೇಳಿ. ನೋಡಿ ರಾಧಾ ಭಾವವನ್ನು ತಗೊಂಡು, ರಾಧಾರಾಣಿಯವರ ದೇಹದ ಬಣ್ಣ ಅದೇ ತರನೇ ತಗೊಂಡು ಚೈತನ್ಯ ಮಹಾಪ್ರಭುಗಳು ಅವತಾರ ಮಾಡೋದು. ನೋಡಿ ಹಿಂಗೆ ಭಗವಂತ ಅವತಾರ ತಾಳ್ತಾನೆ ಅಂದ್ರೆ ಅದ್ರಲ್ಲಿ 1, 2, 3 ಅಲ್ಲ, ಹಲವಾರು ಉದ್ದೇಶಗಳಿರ್ತವೆ ಅಂತ ಇವೆರಡು ಶ್ಲೋಕಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಕೂಡ ಅಲ್ಲಿ ಭಾಗವತದಲ್ಲಿ ಕೂಡ ಈ ತರ ವಿಷಯಗಳು ಬರ್ತವೆ. ಹಂಗಾಗಿ ಭಗವಂತನ ಸಂಬಂಧಪಟ್ಟಿದ್ದು ಎಲ್ಲವೂ ದಿವ್ಯನೇ. 7ನೇ ಸ್ಕಂದದ ಪ್ರಾರಂಭದ ಅಧ್ಯಾಯ ಶ್ಲೋಕಗಳಲ್ಲಿ ಬರುತ್ತೆ ನೋಡಿ. ಇವರು ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾರೆ, ಬಂದು ನೋಡಿ ರಾಕ್ಷಸನ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಟ. ನೋಡಿ ಇದು ಭೇದ ಆಗತ್ತಲ್ಲ ಅಂತ ಪ್ರಶ್ನೆ ಚರ್ಚೆ ಆಗತ್ತೆ. ಯಾರಾದ್ರೂ ಆ ಭಾಗವನ್ನ 7ನೇ ಸ್ಕಂದದ ಪ್ರಾರಂಭದ ಅಧ್ಯಾಯಗಳು ಅಲ್ಲಿ ಸಂಭಾಷಣೆ ಓದಿದ್ರೆ, ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ, ಸುಖದೇವ ಗೋಸ್ವಾಮಿಗಳ ಉತ್ತರ ಓದಿದ್ರೆ ಅಲ್ಲಿ ಇನ್ನೂ ಚೆನ್ನಾಗಿ ಸ್ಪಷ್ಟತೆ ಸಿಗುತ್ತೆ ನೋಡಿ. ಭಗವಂತನಲ್ಲಿ ಈ ಭೇದ ಇಲ್ಲ ಯಾರ ಮಧ್ಯೆ. ದುಷ್ಕೃತಗಳು, ಸಾಧುಗಳು ಅನ್ನುವಂಥದ್ದು ಅಚಿಂತ್ಯ ಭೇದ ತತ್ವ. ಹಿಂಗೆ ನಾವು ಯಾರು ರಾಕ್ಷಸರನ್ನ ಕೊಲ್ತನೋ ಅವ್ರನ್ನು ಕೂಡ ಭಗವಂತ ಉದ್ಧಾರ ಮಾಡ್ತಾನೆ. ಅದು ವಿಶೇಷ ವಿಚಿತ್ರ ನೋಡಿ, ಅದು ದಿವ್ಯ. ಆಗ ಭಗವಂತನ ಯಾರನ್ನಾದ್ರೂ ಕೊಲ್ಲಲಿ ನೋಡಿ. ಈಗ ವಾಮನ ಲೀಲೆಯಲ್ಲಿ ನೋಡಿದ್ರೆ ನೋಡಿ, ನೋಡೋರ್ಗೆ ಬಹಿರಂಗವಾಗಿ ನೋಡಿದ್ರೆ ಭೌತಿಕರಿಗೆ ಬಲಿ ಮಹಾರಾಜನನ್ನ ನೋಡಿ ಅವ್ರಿಗೆ ಅನ್ಯಾಯ ಮಾಡ್ಬಿಟ್ಟ ಅಂತ ಅನ್ಸುತ್ತೆ ಬಹಿರಂಗವಾಗಿ. ಈ ಇಂದ್ರನ ಪರವಾಗಿ ಅವತಾರ ತಾಳಿ ಇಂದ್ರನಿಗೆ ನೋಡಿ ಆ ಪದವಿಯನ್ನು ಉಳಿಸ್ಕೊಟ್ಟ ಬಲಿ ಮಹಾರಾಜನಿಗೆ ಅನ್ಯಾಯ ಮಾಡ್ಬಿಟ್ಟ, ತುಳಿದ್ಬಿಟ್ಟ ನೋಡಿ, ಆತನ ಸುತಳ ಲೋಕಕ್ಕೆ ಕಳಿಸ್ಬಿಟ್ಟ ಅನ್ನೋದು ಅನ್ಸುತ್ತೆ. ಆದ್ರೆ ಭಾಗವತದಲ್ಲಿ ಓದಿದವ್ರಿಗೆ, ಶುದ್ಧ ಭಕ್ತರಿಗೆ ಇದು ಅರ್ಥ ಆಗತ್ತೆ. ಇಲ್ಲ, ಬಲಿ ಮಹಾರಾಜನಿಗೆ ಇನ್ನೂ ಹೆಚ್ಚು ವಿಶೇಷ ಕೃಪೆ ಕೊಟ್ಟಿದ್ದು ಅಂತ ಗೊತ್ತಾಗತ್ತೆ. ಅನ್ಯಾಯ ಮಾಡಿದ್ರ ಅಂತ ಅನ್ಸುತ್ತೆ, ಆದ್ರೆ ಆಕ್ಚುಲಿ ಆತನಿಗೆ ಹೆಚ್ಚು ಕೃಪೆ ಕೊಟ್ಟಿದ್ದು. ನಿಜ ಹೇಳ್ಬೇಕಂದ್ರೆ ದೇವೇಂದ್ರ ನೋಡ್ರಿ, ಇಂದ್ರನಿಗಿಂತಲೂ ಬಲಿ ಮಹಾರಾಜನಿಗೆ ವಿಶೇಷ ಜಾಸ್ತಿ ಕೃಪೆ ಕೊಟ್ಟಿದ್ದು. ಹಿಂಗೆ ಭಗವಂತನ ಲೀಲೆಗಳು ಬಹಳ ದಿವ್ಯವಾದದ್ದು. ನಮ್ಗೆ ಭಗವಂತನ ಅವತಾರಕ್ಕೆ ಹಲವಾರು ಕಾರಣಗಳಿದಾವೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನಂದ್ರೆ, ನಾವು ಭಗವತ್ ಧಾಮದಲ್ಲಿ ಇದ್ವಿ. ಈಗ ಭಗವಂತನ ವಿರೋಧ ಮಾಡ್ಕೊಂಡು ನಾವು ಎಂಜಾಯ್ ಮಾಡ್ಬೇಕು ಅಂತ ನೋಡಿ ಆಸೆ ಪಟ್ವಿ, ಮಾತ್ಸರ್ಯ ಸಾಧಿಸಿದ್ವಿ, ಹೊಟ್ಟೆ ಕಿಚ್ಚು ಭಗವಂತನ
ಭಗವಂತನ ಬಗ್ಗೆನೇ, ಭಗವಂತನ ವೈಭವದ ಬಗ್ಗೆನೇ, ಭಗವಂತನ ಬಗ್ಗೆ ನಾವು ಎಂಜಾಯ್ ಮಾಡ್ಬೇಕು ಅನ್ಸಿದಾಗ ಅಲ್ಲಿ ಸಹಿತ ಅದಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಎಷ್ಟೋ ಜನ್ಮಗಳಿಂದ, ಕಲ್ಪಗಳಿಂದ, ಆ ಎಷ್ಟೋ ಕಾಲದಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದೀವಿ, ಹೊಳಿತಾ ಇದೀವಿ. ನಿಮ್ಗೆ ಒಬ್ಬೊಬ್ಬರಿಗೂ ಒಂದೊಂದು ಏನೇನೋ ವಿಚಿತ್ರ ಸಮಸ್ಯೆಗಳಿದಾವೆ, ಇದಾವೆ ಅಲ್ವಾ ಈ ಇದಾವೆ ಭೌತಿಕ ಪ್ರಭು. ಪ್ರಪಂಚ. ಆ, ಹೌದು ಪ್ರಭುಜಿ. ಪ್ರಭುಜಿ ಮೂರು ಓದ್ಲಾ ಪ್ರಭುಜಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು? ಹಾ ಹೇಳಿ, ಓದ್ತೀರಾ ಮಧುಜಿ? ಹಾ ಪ್ರಭುಜಿ. ಹೇಳಿ. 7ನೇ ಸ್ಕಂದ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಪರೀಕ್ಷಿತ ಅಧ್ಯಾಯ ರಾಜನು ನಂಬರ್ ಹೇಳಿ. 7ನೇ ಸ್ಕಂದ ಶ್ಲೋಕ 1 ಪ್ರಭುಜಿ. ಅಧ್ಯಾಯ 1 ಶ್ಲೋಕ 1 ಪ್ರಭುಜಿ. ಹೌದು, ಅಲ್ಲಿಂದ ಶುರು ಆಗತ್ತೆ ಅಧ್ಯಾಯ. ಹೇಳಿ. ಹಾ ಪ್ರಭುಜಿ. ಪರೀಕ್ಷಿತ ರಾಜನು ಪ್ರಶ್ನಿಸಿದನು, ನನ್ನ ಪ್ರಿಯ ಬ್ರಾಹ್ಮಣನೇ, ಪ್ರತಿಯೊಬ್ಬ ಶ್ರೇಯೋಭಿಲಾಷಿಯಾದ ದೇವೋತ್ತಮ ಪರಪುರುಷ ವಿಷ್ಣು ಎಲ್ಲರಿಗೂ ಸಮಾನನು, ಅತ್ಯಂತ ಪ್ರೀತಿ ಪಾತ್ರನು ಆಗಿರುತ್ತಾನೆ. ಹೀಗಿರುವಾಗ ಆ ಭಗವಂತನು ಸಾಮಾನ್ಯ ಮಾನವನಂತೆ ಇಂದ್ರನಿಗೋಸ್ಕರ ಪಕ್ಷಪಾತಿಯಾಗಿ ಇಂದ್ರನ ಶತ್ರುಗಳನ್ನು ಏಕೆ ಕೊಂದನು? ಎಲ್ಲರಿಗೂ ಸಮನಾಗಿರುವವನು ಕೆಲವರಲ್ಲಿ ಪಕ್ಷಪಾತವನ್ನು ತೋರಿಸಿ ಬೇರೆಯವರ ವಿಷಯದಲ್ಲಿ ಹೇಗೆ ಶತ್ರುತ್ವವನ್ನು ತೋರಿಸಲು ಸಾಧ್ಯ ಅಂತ ಕೇಳ್ತಾರೆ ಪ್ರಭುಜಿ. ಮುಂದೆ ಓದಿ ಮಧುಜಿ, ಹಂಗೆ ಉತ್ತರ ಏನ್ ಹೇಳ್ತಾರೆ ಹಂಗೆ ದೇವೋತ್ತಮ ಪರಮಪುರುಷ ಪ್ರಭುಜಿ. ದೇವೋತ್ತಮ ಪರಮಪುರುಷ ವಿಷ್ಣು ಸ್ವಯಂ ಸಮಸ್ತ ಆನಂದದ ಸಮುದ್ರ. ಆದ್ದರಿಂದ ದೇವತೆಗಳ ಪಕ್ಷವನ್ನು ವಹಿಸಿ ಅವನು ಯಾವ ಲಾಭವನ್ನು ಪಡೆದನು? ಈ ರೀತಿಯಲ್ಲಿ ಯಾವ ಆಸಕ್ತಿಯನ್ನು ಪೂರೈಸಿಕೊಳ್ಳಬಹುದು? ಭಗವಂತನು ಸರ್ವಕ್ಕೂ ಅತೀತನಾಗಿರುವಾಗ ಅವನು ಅಸುರರಿಗೆ ಏಕೆ ಹೆದರಬೇಕು? ಅವನು ಅವರಲ್ಲಿ ಈಶ್ವರ್ಯ ಪಡುವುದಾದರೂ ಹೇಗೆ? ಹೇಳ್ಕೊಂಡು ಮಹಾಭಾಗ್ಯಶಾಲಿಯಾದ ಮೇಧಾವಿ ಬ್ರಾಹ್ಮಣನೇ, ನಾರಾಯಣನು ಪಕ್ಷಪಾತಿಯೋ ಪಕ್ಷಪಾತರಹಿತನೋ ಎಂಬುದು ಮಹಾ ಸಂದೇಹಕ್ಕೆ ವಿಷಯವಾಗಿದೆ. ನಾರಾಯಣನು ಯಾವಾಗಲೂ ತಟಸ್ಥ, ಎಲ್ಲರಿಗೂ ಸಮಾನ ಎಂಬುದನ್ನು ಇತ್ಯಾತ್ಮಕ ಸಾಕ್ಷಾಧಾರಗಳಿಂದ ತೋರಿಸಿ ದಯವಿಟ್ಟು ನನ್ನ ಸಂದೇಹವನ್ನು ಪರಿಹರಿಸು ಅಂತ ಇಲ್ಲಿ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ. ಇಲ್ಲಿ ಋಷಿಗಳು ಹೇಳ್ತಾರೆ. ಇಲ್ಲಿ ಅನುವಾದ. ಶುಕಮುನಿಗಳು ಹೇಳಿದರು, ನನ್ನ ಪ್ರಿಯ ದೊರೆಯೇ, ನೀನು ನನ್ನ ಮುಂದೆ ಒಳ್ಳೆಯ ಪ್ರಶ್ನೆಯನ್ನಿಟ್ಟಿದ್ದೀಯ. ಭಗವಂತನ ಲೀಲೆಗಳಿಗೆ ಸಂಬಂಧಿಸಿದ ಸಂಭಾಷಣೆಗಳಲ್ಲಿ ಅವನ ಭಕ್ತರ ಮಹಿಮೆಗಳೂ ಕಂಡುಬರುತ್ತವೆ. ಅವು ಭಕ್ತರಿಗೆ ಅತಿಶಯವಾಗಿ ಆನಂದದಾಯಕವಾಗಿ ಇರುತ್ತವೆ. ಅಂತಹ ಅದ್ಭುತ ವಿಷಯಗಳು ಯಾವಾಗಲೂ ಜೀವನದ ಭೌತಿಕ ಮಾರ್ಗದ ದುಃಖಗಳನ್ನು ತೊಲಗಿಸುತ್ತವೆ. ಆದ್ದರಿಂದ ನಾರದ ಮಹರ್ಷಿಗಳು ಯಾವಾಗಲೂ ಶ್ರೀಮದ್ ಭಾಗವತದ ವಿಷಯವಾಗಿ ಮಾತನಾಡುತ್ತಾರೆ, ಏಕೆಂದರೆ ಅದು ಭಗವಂತನ ಅದ್ಭುತ ಚರಿತೆಗಳ ಬಗೆಗೆ ಶ್ರವಣ ಕೀರ್ತನಗಳ ಸೌಕರ್ಯವನ್ನು ಒದಗಿಸುತ್ತವೆ. ವೇದವ್ಯಾಸರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುವೆನು. ಅನಂತರ ಭಗವಾನ್ ಹರಿಯ ಲೀಲೆಗಳಿಗೆ ಸಂಬಂಧಿಸಿದ ವಿಷಯಗಳ ವರ್ಣನೆಯನ್ನು ಆರಂಭಿಸುವೆನು. ದೇವೋತ್ತಮ ಪರಮಪುರುಷ ವಿಷ್ಣು ಯಾವಾಗಲೂ ಭೌತಿಕ ಗುಣಗಳಿಗೆ ಅತೀತನು. ಆದ್ದರಿಂದ ಅವನನ್ನು ನಿರ್ಗುಣ ಅಥವಾ ಗುಣರಹಿತ ಎಂದು ಕರೆಯುತ್ತಾರೆ. ಅವನಿಗೆ ಹುಟ್ಟು ಇಲ್ಲದ ಕಾರಣ ಅವನಿಗೆ ಪ್ರಾಕೃತಿಕ ಶರೀರವಿಲ್ಲ. ಆದ್ದರಿಂದ ಅವನು ಆಸಕ್ತಿ ದ್ವೇಷಗಳಿಗೆ ವಿಷಯನಲ್ಲ. ಭಗವಂತನು ಸದಾ ಭೌತಿಕ ಸ್ಥಿತಿಗೆ ಆಚೆಯೂ ಇರುವವನಾದರೂ ತನ್ನ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಮೇಲ್ನೋಟಕ್ಕೆ ಬದ್ಧ ಜೀವನಂತೆ ಕಾಣಿಸಿಕೊಂಡು ಕರ್ತವ್ಯಗಳನ್ನು ಬಾಧ್ಯತೆಗಳನ್ನು ಅಂಗೀಕರಿಸಿ ಸಾಧಾರಣ ಮಾನವ ಜೀವಿಯಂತೆ ನಟಿಸಿದನು. ನನ್ನ ಪ್ರಿಯ ಪರೀಕ್ಷಿತ ರಾಜನೇ, ಸತ್ವ ರಾಜಸ್ ತಮಸ್ ಎಂಬ ಪ್ರಕೃತಿಯ ಗುಣಗಳೆಲ್ಲ ಭೌತಿಕ ಪ್ರಪಂಚಕ್ಕೆ ಸೇರಿದವು. ದೇವೋತ್ತಮ ಪರಮಪುರುಷನು ಅವು ಮುಟ್ಟುವುದೂ ಇಲ್ಲ. ಈ ತ್ರಿಗುಣಗಳು ಹೆಚ್ಚುವುದರಿಂದಾಗಲಿ ಕಡಿಮೆಯಾಗುವುದರಿಂದಾಗಲಿ ಏಕಕಾಲದಲ್ಲಿ ಕಾರ್ಯಪ್ರವೃತ್ತವಾಗಲಾರವು. ಓದ್ಕೊಂಡು ಹೋಗಿ ಮಾತಾಜಿ, ಹಂಗೆ ಓದಿ. ಸತ್ವಗುಣವು ಪ್ರಧಾನವಾಗಿದ್ದಾಗ ಮಹರ್ಷಿಗಳು ದೇವತೆಗಳು ಆ ಗುಣದ ನೆರವಿನಿಂದ ಉತ್ಕೃಷ್ಟವನ್ನು ಪಡೆಯುತ್ತಾರೆ. ಆಗ ಸರ್ವೋತ್ತಮ ಭಗವಂತನು ಅವರನ್ನು ಆ ಸತ್ವಗುಣದಿಂದ ಸಂಪೂರಿತರನ್ನಾಗಿಯೂ ವಿಶೇಷ ಪ್ರಭಾವಿತರನ್ನಾಗಿಯೂ ಮಾಡುತ್ತಾನೆ. ಇದೇ ರೀತಿ ರಜೋಗುಣವು ಪ್ರಧಾನವಾಗಿದ್ದಾಗ ಅಸುರರು ಮೈಲುಗೈ ಪಡೆಯುತ್ತಾರೆ. ತಮೋಗುಣವು ಪ್ರಧಾನವಾಗಿದ್ದಾಗ ಯಕ್ಷರು ರಾಕ್ಷಸರು ಪ್ರಬಲಿಸುತ್ತಾರೆ. ಸತ್ವಗುಣ ರಜೋಗುಣ ತಮೋಗುಣ ಕ್ರಿಯೆಗಳು ಪೋಷಿಸುತ್ತಾ ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಉಪಸ್ಥಿತನಾಗಿ ಇರುತ್ತಾನೆ. ಸರ್ವವ್ಯಾಪಕನಾದ ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬ ಜೀವಿಯ ಹೃದಯದೊಳಗೆ ಇರುತ್ತಾನೆ. ಅಲ್ಲಿ ಭಗವಂತನು ಚಿಕ್ಕ ಅಥವಾ ದೊಡ್ಡ ಪ್ರಮಾಣದಲ್ಲಿ ಇರುವುದು ಹೇಗೆ
ಹೇಗೆಂದು ನಿಪುಣ ಚಿಂತಕನು ತಿಳಿದುಕೊಳ್ಳಬಲ್ಲನು. ಸೌದೆಯಲ್ಲಿ ಬೆಂಕಿಯ ಅಸ್ತಿತ್ವವನ್ನು, ಕೊಡದಲ್ಲಿರು ಕೊಡದಲ್ಲಿರುವ ನೀರನ್ನು, ಕಲಶದಲ್ಲಿರುವ ಆಕಾಶವನ್ನು ಹೇಗೆ ಅರಿತುಕೊಳ್ಳಬಹುದೋ ಹಾಗೆ ಒಬ್ಬ ಜೀವಿಯು ರಾಕ್ಷಸನೋ ದೇವತೆಯೋ ಎಂಬುದನ್ನು ಆ ಜೀವಿಯು ಭಕ್ತಿಯುತ ಆಚರಣೆಗಳನ್ನು ತಿಳಿದುಕೊಳ್ಳುವುದರಿಂದಲೇ ಅರಿತುಕೊಳ್ಳಬಹುದು. ಒಬ್ಬ ವ್ಯಕ್ತಿಯ ಕಾರ್ಯಗಳನ್ನು ನೋಡುವುದರಿಂದಲೇ ಚಿಂತಾಶೀಲನಾದ ಮನುಷ್ಯನು ಆ ವ್ಯಕ್ತಿಯು ಸರ್ವೋತ್ತಮ ಭಗವಂತನ ಅನುಗ್ರಹಕ್ಕೆ ಎಷ್ಟು ಪಾತ್ರನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲನು. ದೇವೋತ್ತಮ ಪರಮಪುರುಷನು ವಿಭಿನ್ನ ಪ್ರಕಾರದ ಶರೀರಗಳನ್ನು ಸೃಷ್ಟಿಸುವಾಗ ಪ್ರತಿಯೊಬ್ಬ ಜೀವಿಗೂ ಅವನ ಚಾರಿತ್ರ ಹಾಗೂ ಕಾಮ್ಯಕರ್ಮಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಶರೀರವನ್ನು ಕೊಡುತ್ತಾನೆ. ಆಗ ಭಗವಂತನು ಸತ್ವ, ರಜಸ್, ತಮಸ್ ಎಂಬ ಭೌತಿಕ ಪ್ರಕೃತಿಯ ಎಲ್ಲಾ ಗುಣಗಳನ್ನು ಪುನರ್ಜೀವಿಸುತ್ತಾನೆ. ಆಮೇಲೆ ಅಂತರ್ಯಾಮಿ ಪರಮಾತ್ಮ ಸ್ವರೂಪದಲ್ಲಿ ಅವನು ಪ್ರತಿಯೊಂದು ಶರೀರವನ್ನು ಪ್ರವೇಶಿಸಿ ಸೃಷ್ಟಿ, ಸ್ಥಿತಿ, ಲಯಗಳ ಗುಣಗಳನ್ನು ಪ್ರಭಾವಿಸುತ್ತಾನೆ. ಸತ್ವಗುಣವನ್ನು ಸ್ಥಿತಿ ಪರಿಪಾಲನೆಗೂ, ರಜೋಗುಣವನ್ನು ಸೃಷ್ಟಿಗೂ, ತಮೋಗುಣವನ್ನು ಲಯಕ್ಕೂ ಅವನು ಬಳಸುತ್ತಾನೆ. ಮಹಾರಾಜನೇ, ಪ್ರಕೃತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳ ನಿಯಂತ್ರಕನು, ಸಮಸ್ತ ವಿಶ್ವದ ನಿಶ್ಚಿತ ಕರ್ತೃವೂ ಆದ ದೇವೋತ್ತಮ ಪರಮಪುರುಷನು ಕಾಲದ ಪರಿಮಿತಿಗಳಲ್ಲಿ ಪ್ರಾಕೃತಿಕ ಶಕ್ತಿಗೂ ಜೀವಿಗಳಿಗೂ ಕಾರ್ಯತತ್ಪರರಾಗಲು ಅವಕಾಶವನ್ನು ನೀಡುವುದಕ್ಕಾಗಿ ಕಾಲತತ್ವವನ್ನು ಸೃಷ್ಟಿಸುತ್ತಾನೆ. ಈ ಕಾರಣದಿಂದ ಪರಮಪುರುಷನು ಎಂದೂ ಕಾಲತತ್ವದ ಅಥವಾ ಪ್ರಾಕೃತಿಕ ಶಕ್ತಿಯ ಅಡ್ಡಿಯಲ್ಲಿ ಇರುವುದಿಲ್ಲ. ಹೇ ಮಹಾರಾಜನೇ, ಈ ಕಾಲತತ್ವವು ಸತ್ವಗುಣವನ್ನು ವರ್ಧಿಸುತ್ತದೆ. ಆದ್ದರಿಂದ ತುಂಬಾ ಧನ್ಯವಾದ. ನೋಡಿ, ಹಿಂಗೆ ನೋಡಿ ಭಗವದ್ಗೀತೆ ಭಾಗವತಂ ಜೊತೆ ಕೊಂಡ್ರೆ ನಮ್ಗೆ ಬಹಳ ವಿಶೇಷವಾದಂತ ನೋಡಿ ಜ್ಞಾನ, ತಿಳುವಳಿಕೆ, ಅನುಭವ, ಅರಿವು ಎಲ್ಲ ಸಿಗುತ್ತೆ. ನೋಡಿ, ವಿಶೇಷವಾಗಿ ಭಗವಂತ ಯಾಕೆ ಅವತರಿಸ್ತ ಅನ್ನುವಂಥದ್ದು ಚಿಂತನೆ ಮಾಡುವಂತ ದಿನ ಇವತ್ತು, ಜನ್ಮಾಷ್ಟಮಿ. ನೋಡಿ, ಅಲ್ಲಿ ಈ ಎಷ್ಟೋ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂಗೆ ಭಗವಂತ ಅವತಾರ ತಾಳ್ತಾನೆ. ನೋಡಿ, ನರಸಿಂಹ ಅವತಾರ ತಾಳದಾಗ ಒಂದ್ ರೀತಿ, ವಾಮನ ಅವತಾರ ತಾಳದಾಗ ಇನ್ನೊಂದ್ ರೀತಿ, ನೋಡಿ ಪ್ರಭು ಶ್ರೀರಾಮಚಂದ್ರನ ಅವತಾರ ತಾಳಿದ್ರೆ ಒಂಥರ, ನೋಡಿ ಹಿಂಗೆ ಬುದ್ಧ ಅವತಾರ ತಾಳಿದ್ರೆ ಒಂಥರ, ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಇನ್ನೊಂಥರ. ಇದು ವೆರೈಟಿಗಳು, ವೈವಿಧ್ಯತೆಗಳು ಭಗವಂತನು. ನೋಡಿ ಹಂಗೆ ನೋಡಿ ಈ ಭಗವಂತನು ಕೂಡ ಎಂಜಾಯ್ ಮಾಡ್ಬೇಕು ಅಂತ ಇಷ್ಟಪಡ್ತಾನೆ. ಮತ್ತೆ ನಾವು ಯಾರು ಈ ಭೌತಿಕ ಪ್ರಪಂಚಕ್ಕೆ ಬಂದಿದೀವಲ್ವಾ, ಇವನ್ನೆಲ್ಲಾನು ಕೂಡ ಉದ್ಧಾರ ಮಾಡೋ ಒಂದು ಪ್ರಯತ್ನ. ನೋಡಿ, ಈ ತರ ಲೀಲೆಗಳು ಮಾಡಿದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಶ್ರವಣ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ. ಇದು ನಮ್ಮ ಉದ್ಧಾರಕ್ಕೆ ಅವಕಾಶ ಆಗುತ್ತೆ, ಅನುಕೂಲ ಆಗುತ್ತೆ. ನೋಡಿ, ಈ ತರ ಇರುತ್ತೆ ಭಕ್ತಿ ಜೀವನ, ಆಧ್ಯಾತ್ಮಿಕತೆ ಬಂದ್ರೆ ಹಿಂಗಿರುತ್ತೆ. ನೋಡಿ, ನಾವು ಇವೆಲ್ಲನೂ ಕೇಳ್ತಿಲ್ಲ, ಇವ್ರಿಗೆ ಈ ತರ ಮಾಡ್ತಿಲ್ಲ ಅಂದ್ರೆ ನಾವ್ ಈಗ ಏನ್ ಮಾಡ್ತಿದ್ವಿ? ಜನ್ಮಾಷ್ಟಮಿ ಕೃಷ್ಣ ಪ್ರಜ್ಞೆಗೆ ಬರೋಕ್ ಮೊದ್ಲು ಹೆಂಗ್ ನಾವ್ ಮಾಡ್ತಿದ್ವಿ ನಾವು? ನಮ್ಗೆ ಗೊತ್ತೇ ಇರ್ಲಿಲ್ಲ. ಜನ್ಮಾಷ್ಟಮಿ ಬಂತು ಹೋಯ್ತು ಅಂತಾನೆ ಗೊತ್ತಿರ್ಲಿಲ್ಲ. ನಮ್ ಸ್ಕೂಲು ಕಾಲೇಜುಗಳಿಗೆ ರಜಾ ಕೂಡ ಕೊಡ್ತೇವೆ. ನೋಡ, ಬಂದು ಹೋಗಿರ್ತಿತ್ತು. ಮೊನ್ನೆ ರಥಯಾತ್ರಾನಂತ ಹೇಳ್ತಿತ್ತು, ಯಾರೋ ಕೆಲವರು ಬ್ರಾಹ್ಮಣರು ಅವ್ರವ್ರ ಮನೆಗಳಲ್ಲೋ ಅವ್ರ ದೇವಸ್ಥಾನಗಳಲ್ಲೋ ಯಾರೋ ಮಾಡ್ಕೊಳ್ತಾ ಇದ್ರು ನೋಡಿ ಅನ್ನೋ ತರ. ಈ ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬ್ಗೆ ಏನ್ ಸಂಬಂಧ ಅನ್ನೋ ತರ ಸಂಬಂಧನೇ ಇಲ್ಲದೆ ತರ ಇದ್ಬಿಡ್ತೀವಿ. ನೋಡ್ರಿ, ಈಗ ಶ್ರೀ ಪ್ರಭುಪಾದರ ಕೃಪೆಯಿಂದ, ಪ್ರಭುಪಾದರ ಅನುಯಾಯಿಗಳ ಕೃಪೆಯಿಂದ ಇವತ್ತು ನಮ್ಗೆ ಭಗವಂತನ ಜನ್ಮಾಷ್ಟಮಿ ಅಂತ ವಿಷಯ ಗೊತ್ತಾಗ್ತಾ ಇದೆ. ತಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜನ್ಮಾಷ್ಟಮಿ ಆಚರಣೆ ಮಾಡಕ್ಕೆ ತಯಾರಿಗಳು ಎಲ್ಲ ಮಾಡ್ತಿರ್ತೀರಿ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಜನ್ಮಾಷ್ಟಮಿ ಆಗ್ಲಿ, ಬಹಳ ಸರಳ ಮಾಡುವಂಥದ್ದು. ನೋಡಿ, ಈಗ ಇಷ್ಟೊತ್ತು ನಾವು ಓದಿದ್ದನ್ನ ನಾವು ಹೆಚ್ಚಿಗೆ ಚರ್ಚೆ ಮಾಡ್ಬೇಕಾಗಿಲ್ಲ. ಅದನ್ನೇ ಇನ್ನೊಂದ್ಸತಿ ಓದ್ಕೊಂಡು ಚಿಂತನೆ ಮಾಡ್ಬೇಕು. ಭಗವಂತನ ಎಷ್ಟು ಕೃಪಾಳುಪ. ನೋಡಿ, ನಮಗೋಸ್ಕರ ಭೌತಿಕ ಪ್ರಪಂಚದಲ್ಲಿ ಬಂದು ಭಗವಂತ ನೋಡಿ ಇಂತಿಂತ ಲೀಲೆಗಳೆಲ್ಲ ಮಾಡ್ತಾನೆ. ನೋಡಿ, ವಿಶೇಷವಾಗಿ ಪರಿತ್ರಾಣಾಯ ಸಾಧುನಾ, ನೋಡಿ ಭಕ್ತರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಬರ್ತಾನೆ. ನೋಡಿ, ಆಮೇಲೆ ವಿನಾಶಾಯ ದುಷ್ಕೃತ, ದುಷ್ಕೃತಗಳ
ನಮ್ ಬದುಕಲ್ಲಿ ಎಷ್ಟೋ ಪೀಡೆಗಳು, ಬಾಧೆಗಳು, ಸವಾಲುಗಳು ನಮಗೂ ಎಷ್ಟೊಂದು ಇದಾವೆ ನೋಡಿ. ಕೃಷ್ಣ ಇವಾಗ ಓದ್ತಾ ಹೋದಾಗ ಎಲ್ಲಿ ನನ್ಗೆ ಏನ್ ಅರ್ಥ ಆಗ್ತಾ ಇತ್ತು, ಚಿಂತನೆ ಎಲ್ಲಿ ಯಾವ ಕಡೆಗೆ ಹೋಗ್ತಿತ್ತು ಅಂದ್ರೆ, ಅಯ್ಯೋ ನಮ್ ಹೃದಯದಲ್ಲೇ ಕೃಷ್ಣ ಇದ್ದಾನಲ್ವಾ, ಯಾವಾಗ್ಲೂ ಜೊತೆನೇ ಇರ್ತಾನಲ್ವಾ, ಹೃದಯದಲ್ಲೇ ಕೃಷ್ಣ ಇರ್ತಾನಲ್ವಾ ಅನ್ನೋಂಥದನ್ನ ನಾವು ಬಹಳ ಸತಿ ಮರ್ತು ಬಿಡ್ತೀವಿ ಆಕ್ಚುಲಿ ನೋಡಿ. ಇವಾಗ ಮಾತಾಜಿಯವರು ಓದ್ತಿದ್ದ ಶ್ಲೋಕಗಳಲ್ಲಿ ಸುಖದೇವ ಗೋಸ್ವಾಮಿಗಳ ಮುಖವಾಣಿಯಿಂದ ಈ ತರ ಮಾತು ಬರ್ತಿದೆ. ಕೃಷ್ಣ ನಮ್ಮನ್ನ ಯಾವತ್ತೂ ಬಿಟ್ಟೇ ಹೋಗಲ್ಲ, ಇದು ವಿಶೇಷ ಚಿತ್ರ ಅಲ್ವಾ. ನೋಡಿ ಮೊನ್ನೆ ಆ ಶಿವಪ್ರಾಣಕೇಶ್ವರಿ ಮಾತಾಜಿಯವರು ಪ್ರಶ್ನೆ ಕೇಳಿದ್ರು, ನರಕಕ್ಕೆ ಹೋದಾಗ ಪರಮಾತ್ಮನು ಜೊತೆಲೇ ಇರ್ತಾನ, ಮತ್ತೆ ಪಾತಾಳ ಲೋಕಗಳು ಹೋದ್ರೇನು ಇರ್ತಾನ, ಈ ತರದೊಂದು ಪ್ರಶ್ನೆ, ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರು. ಹೌದು, ಭೌತಿಕ ಪ್ರಪಂಚದಲ್ಲಿ ಎಷ್ಟು ದಿನಗಳು ನಾವು ಇಲ್ಲಿ, ಎಷ್ಟು ಕಾಲ ಇಲ್ಲಿ ಇರ್ತೀವೋ ಅಷ್ಟು ಕಾಲ ಪರಮಾತ್ಮನಾಗಿ ನಮ್ ಜೊತೆ ಸದಾಕಾಲ ಇರ್ತಾನೆ. ದೇಹ ಶರೀರ ಬಿಟ್ಟು ಸತ್ತಾಗ ನೋಡಿ ಆ ಸೂಕ್ಷ್ಮ ಶರೀರದ ಜೊತೆ ಪರಮಾತ್ಮನು ಕೂಡ ಬರ್ತಾನೆ. ಇದು ಹೆಂಗೆ ಅಂದ್ರೆ ನೋಡಿ, ಒಬ್ಬ ಮಗ ನೋಡಿ ಮಾಡ್ಬಾರ್ದು ಮಾಡಿ, ತಿನ್ಬಾರ್ದು ತಿಂದು, ಕುಡಿಬಾರ್ದೆಲ್ಲ ಕುಡಿದು ರೋಗಿ ಆಗ್ತಾನೆ. ಈಗ ಅದನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಅವ್ರ ಅಪ್ಪ ಅಮ್ಮನು ಕೂಡ ಹೋಗ್ತಾರ ಹೋಗಲ್ಲ? ಹಾಸ್ಪಿಟ್ಲಿಗೆ ಹೋದ ಹೋಗ್ತಾರೆ ಪ್ರಭು, ಹೋಗ್ತಾರೆ ಪ್ರಭು. ನೀವು ನಿಮ್ ಮಕ್ಕಳನ್ನೆಲ್ಲಾನು ಆಸ್ಪತ್ರೆಗಳಿಗೆ, ಡಾಕ್ಟರ್ಗಳ ಹತ್ರ ಎಲ್ಲ ಒತ್ಕೊಂಡೆಲ್ಲ ತಿರುಗಾಡಿದಿರಲ್ವಾ? ಹೌದು ಪ್ರಭುಜಿ. ಹಂಗೆ ಭಗವಂತನು ಕೂಡ ನೀವು ಎಲ್ಲ ಹೋಗ್ತೀರಾ ಅಲ್ಲಿ ಬರ್ತಾನೆ, ಹಿಂದಿಂದನೇ ಜೊತೆಲೇ ಇರ್ತಾರೆ. ಆ ಒಂದು ಭಾವದಲ್ಲಿ ಇರ್ತಾನೆ. ಭಗವಂತ ಜನ್ಮಾಷ್ಟಮಿ ನಿತ್ಯ ಜನ್ಮಾಷ್ಟಮಿನೇ, ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ, ಕೃಷ್ಣ ಇದ್ದಾನೆ ನೋಡಿ. ಅದು ಯಾವಾಗ ನಮ್ಗೆ ಅರಿವಾಗುತ್ತೆ ನೋಡಿ. ನನ್ನನ್ನು ಕೇಳ್ಬೋದು ನೀವು, ನಿಮ್ಗೇನು ಅರಿವಾಗ್ತಿದೆಯೇನ್ರಿ ಅಂದ್ರೆ, ಇಲ್ಲ ನಿಮಗೂ ಅರಿವಾಗಿಲ್ಲ ನೋಡಿ. ನಾನು ವಿನಮ್ರವಾಗಿ ನಾನು ಒಪ್ಕೋಬೇಕು, ನನ್ನ ಸ್ಥಿತಿಗತಿ ಪರಿಸ್ಥಿತಿ ನನ್ಗೆ ಗೊತ್ತು, ಆದ್ರೆ ವಿಚಾರ ಇದು ಅಂತ ರೂಪದ ಪುಸ್ತಕ ಓದಿದ್ರೆ ನೋಡಿ, ಗುರುಗಳು ಹೇಳ್ಕೊಡುವಂಥದ್ದನ್ನ ಕೇಳಿಸ್ಕೊಂಡ್ರೆ ನೋಡಿ, ವಿಚಾರ ಹಿಂಗೆ ಏನು, ಹೃದಯದಲ್ಲೇ ಪರಮಾತ್ಮ ಇದ್ದಾನೆ ಅಲ್ವಾ. ನೋಡಿ ಬ್ರಹ್ಮನ ಒಂದು ದಿನಕ್ಕೆ ಒಂದ್ಸರ್ತಿ ಕೃಷ್ಣ ಅವತಾರ ತಾಳ್ತಾನಂತೆ. ಬ್ರಹ್ಮನ ಒಂದು ದಿನ ಅಂದ್ರೆ ಅದು ದೀರ್ಘವಾದಂತ ಸಮಯ ನೋಡಿ. ಈಗ ಮಧ್ಯಾಹ್ನದ ಸಮಯ, ಈಗ ಬ್ರಹ್ಮನ ಆಯುಸ್ಸು 100 ವರ್ಷ, ಅದರಲ್ಲಿ ಮಧ್ಯ ವಯಸ್ಸು 50 ವರ್ಷ ದಾಟಿ 51ನೇ ವರ್ಷ. ಆ 51ನೇ ವರ್ಷದಲ್ಲಿ ಮೊದಲನೇ ದಿನ ನೋಡಿ, ಮೊದಲನೇ ತಿಂಗಳು ಮೊದಲನೇ ದಿನ ಮಧ್ಯಾಹ್ನ ನಡೀತಾ ಇದೆ. ನಂತರ ಆ ಇಡೀ ದಿನದಲ್ಲಿ ಒಂದ್ಸತಿ ಕೃಷ್ಣ ಬಂದು ಹೋಗ್ತಾನೆ. ಬ್ರಹ್ಮ ಪ್ರತಿದಿನ ಕೃಷ್ಣ ಅವತಾರ ತಾಳ್ತಾನೆ ಬ್ರಹ್ಮನಿಗೆ ನೋಡಿ. ಆದ್ರೆ ನಮ್ಗೆ ನೋಡಿದ್ರೆ ಅದು ತುಂಬಾ ಬಿಲಿಯಾಂತರ ವರ್ಷಗಳು. ರೂಪಾದ್ರ ಭಗವದ್ಗೀತೆಯಲ್ಲಿ ಬರ್ದಿದ್ದಾರೆ, ಯಾರಾದ್ರೂ ನೋಡಿ ಹುಡುಕಿ ಹೇಳ್ಬೋದು. ಬ್ರಹ್ಮನ ಎಷ್ಟೋ ಬಿಲಿಯನ್, 3 ಬಿಲಿಯನ್ ಎಷ್ಟು ಅಂತ ಬರುತ್ತೆ ನೋಡಿ, ಅಷ್ಟು ವರ್ಷಗಳಾಗತ್ತೆ ನೋಡಿ. ಬ್ರಹ್ಮನ ಲೆಕ್ಕ ತಗೊಂಡ್ರೆ ಪ್ರತಿದಿನ ಬ್ರಹ್ಮನಿಗೆ ಭಗವಂತ ನೋಡಿ ದರ್ಶನ ಕೊಡ್ತಾನೆ, ಲೀಲೆಗಳನ್ನೆಲ್ಲ ನೋಡ್ತಾರೆ ಬ್ರಹ್ಮ, ಕೃಷ್ಣನ ಲೀಲೆಗೆ ನೋಡಿ. ನಮಗೆ ಇದು ತುಂಬಾ ದೀರ್ಘವಾದ ಸಮಯ. ಆದ್ರೆ ವಿಷಯ ಏನಂದ್ರೆ, ಭಗವಂತ ಕೃಷ್ಣ ನಮ್ ಹೃದಯದಲ್ಲೇ ನಮ್ ಜೊತೆಗೆ ಯಾವಾಗೂ ಇರ್ತಾನೆ ಅನ್ನೋದು ಕೂಡ ವಿಚಾರ ನೋಡಿ. ಹಂಗಾಗಿ ಕೃಷ್ಣ ಯಾವಾಗೋ ಬಿಡ್ತಾನೆ, ಯಾವಾಗೋ ಎಲ್ಲೋ ಇದ್ದಾನೆ ಅನ್ನೋದು ನೋಡಿ ಅಲ್ಲ. ಹೃದಯದಲ್ಲೇ ಕೃಷ್ಣ ನಮ್ ಜೊತೆಯಲ್ಲಿ ಯಾವಾಗ್ಲೂ ಇರ್ತಾನೆ ಅನ್ನೋದು ವಿಚಾರ ನೋಡಿ. ಭಗವದ್ಗೀತೆ ಎಲ್ಲ ಓದಿದ್ರೆ ಈ ತರ ಅರ್ಥ ಆಗುತ್ತೆ. ಹಾಗಾಗಿ ಆ ಈ ಕೃಷ್ಣ ನಮ್ ಜೊತೆಲೇ ಇರ್ತಾನೆ ಅನ್ನೋದು ವಿಷಯ. ಹಂಗೆ ಯಾರು ಆ ಪರಮಾತ್ಮನ ನೋಡಿ ಸಂಪರ್ಕ, ಸಂಘ ನೋಡಿ, ಸ್ಪಂದನೆ ನೋಡಿ, ಭಗವಂತನ ಜೊತೆಗೆ ನೋಡಿ ಸಂಭಾಷಣೆ, ಈ ತರದೆಲ್ಲ ಒಂದು ಹಂತದಲ್ಲಿ ಅದು ಬರುತ್ತೆ. ಇದೇ ತರ ನಮ್ಗೆ ಗುರುಗಳು ಏನು ಕ್ರಮ ಕೊಟ್ಟಿದ್ದಾರೆ ನೋಡಿ, ಸಾಧನ ಕ್ರಮ ನಮ್ಗೆ ಏನ್ ಕೊಟ್ಟಿದ್ದಾರಲ್ವಾ, ಇದನ್ನೇ ಅಭ್ಯಾಸ ಮಾಡ್ತಾ 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 ಹೋದ್ರೆ ಆ ಸಿದ್ಧಿ ಸಿಕ್ಬಿಡುತ್ತೆ. ಏನ್ ಸಿದ್ಧಿ ಸಿಗುತ್ತೆ ನೋಡಿ. ಪ್ರಹ್ಲಾದ ಮಹಾರಾಜ ಮೊನ್ನೆ
ಈ ಮಹಾವತಾರ ನರಸಿಂಹದಲ್ಲಿ ಒಂದು ಟ್ರಯಲ್ ಅಲ್ಲಿ ಒಂದು ಸೀನ್ ಬರುತ್ತೆ, ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಅದನ್ನ ನೋಡಿರ್ತೀರಿ, ಫಿಲಂ ನೋಡಿದವ್ರಿಗೂ ಗೊತ್ತಿರುತ್ತೆ. ನೀನು ವರ ಕೇಳು ಅಂತ ಕೇಳ್ಕೊತಾನೆ ಭಗವಂತ. ಆಗ ಪ್ರಹ್ಲಾದ್ ಮಹಾರಾಜ ಏನಂತ ಕೇಳ್ತಾನೆ ಅಲ್ಲಿ ಆ ಒಂದು ಸೀನ್ ಅಲ್ಲಿ? ನೀನೇ ಸಿಕ್ಕ ಮೇಲೆ ಬೇರೆ ಯಾವ್ದು ಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಹಾ, ಇನ್ನೊಂದ್ಸತಿ ಹೇಳಿ. ನೀವೇ ನನ್ನ ಲೈಫಲ್ಲಿ ಬಂದ್ಮೇಲೆ ಮತ್ತೆ ಬೇರೆ ನೀವೇ ನಿಮ್ಮನ್ನೇ ನಾನು ಪಡೆದ್ಮೇಲೆ ಬೇರೆ ಯಾರನ್ನು ಪಡೆಯೋದು ಆಸೆ ಇಲ್ಲ ಅಂತ ಹೇಳ್ತಾರೆ. ವೆರಿ ಗುಡ್. ಮತ್ತೆ ಆಮೇಲೆ ಮುಂದೆ ಮುಂದೆ ಅದಾದ್ಮೇಲೆ ಇನ್ನೊಂದೇನು ಮುಖ್ಯವಾದ ಹೇಳ್ತಾನೆ? ಅವ್ರ ತಂದೆಗೆ ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಮ ಬೇರೆ ಭಕ್ತಿಯ ಪಡೆಯೋ ಆಸೆ ಬೇಡ ಅಂತ ಹೇಳ್ತಾರೆ. ಬೇರೆ ಯಾವ್ದೋ ಭೌತಿಕ ಆಸೆ ನೋಡ್ಕೊಂಡು ನನ್ನ ಹೃದಯದಲ್ಲಿ ಅಂತ. ಓಕೆ ಓಕೆ, ಇನ್ನೇನಾದ್ರೂ ಇದೆಯಾ ಆ ಒಂದು ಸೀನ್ ಅಲ್ಲಿ? ನಿಮ್ಮ ಹತ್ರ ನಾನು ಬೇರೆ ವರ ಕೇಳ್ಬಾರ್ದು ಅಂತಾನೆ ಕೇಳ್ತಾರೆ ಅವ್ರು. ಆದ್ರೆ ಇನ್ನೊಂದ್ ಏನೋ ಒಂದ್ ವರ ಕೇಳ್ತಾನೆ, ಏನದು? ಹರೇ ಕೃಷ್ಣ ತುಂಬಾ ಪ್ರಭುಜಿ. ತೋರಿಸಿದ್ದಾರೆ. ಎಲ್ಲಾರ್ನು ಎಲ್ಲೆಲ್ಲೂ ನಿಮ್ಮನ್ನೇ ನಿಮ್ಮನೆ ನೋಡ್ಬೇಕು. ಪಿತೃಗಳು ಪ್ರಭು, ತಂದೆ. ಪಾಯಿಂಟ್. ನೋಡ, ಆ ಒಂದು ಸೀನ್ ಅಲ್ಲಿ, ಸಿನಿಮಾದಲ್ಲಿ ಈ ಪಾಯಿಂಟ್ ನ ಹೈಲೈಟ್ ಮಾಡಿದ್ದಾರೆ. ಆಮೇಲೆ ಅದ್ ನೋಡಕ್ಕೆ ಎಲ್ಲೆಲ್ಲೂ ಅದ್ರ ಕಾರಣಕ್ ಶುರು ಆಗ್ಬಿಡ್ತಾನೆ ಅಂತ. ಎಲ್ಲೆಲ್ಲೂ ನೋಡಿ ಕೃಷ್ಣನನ್ನೇ ನೋಡುವಂತ ಬಿಟ್ಟು ಏನೋ ನೋಡಿ, ಎಲ್ಲ ಕಡೆನೂ ಕೃಷ್ಣನ್ ನೋಡೋ ತರ. ಆ ಪ್ರಕಾರವಾಗಿನೇ ಆತರ ವರ ಪಡ್ಕೊಂಡೆ ಕಂಬದಲ್ಲಿ ನರಸಿಂಹನ್ ನೋಡಿ ಕೃಷ್ಣ ಕಾಣ್ತಿರ್ತಾನೆ, ಹಿರಣ್ಯ ಕಶಿಪುಗೆ ಕಾಣ್ತಿರೋದು ನೋಡಿ. ಪ್ರಹ್ಲಾದ್ ಮಹಾರಾಜನ್ ಕಾಣ್ತಿರ್ತಾನೆ, ಈ ಕಂಬದಲ್ಲೂ ಇದ್ದಾನ, ಆ ಕಂಬದಲ್ಲೂ ಇದ್ದಾನ ಅಂತ ಎಲ್ಲ ಪ್ರಶ್ನೆ ಕೇಳಿದಾಗ ಪ್ರಹ್ಲಾದ್ ಮಹಾರಾಜನಿಗೆ ಕಾಣ್ತಾ ಇರ್ತಾನೆ. ಸುಮ್ನೆ ಥಿಯರಿ ತತ್ವ ಇಟ್ಕೊಂಡೆ ಹೇಳ್ತಿರೋದಿಲ್ಲ, ನಿಜವಾಗ್ಲೂ ಕಾಣ್ತಿರ್ತಾನೆ. ಅಲ್ಲಿ ಕಂಬದಲ್ಲಿ ನರಸಿಂಹ ನೋಡಿ ಕೃಷ್ಣ ಕಾಣ್ತಿರ್ತಾನೆ ನೋಡಿ. ಹಿರಣ್ಯಕಶಿಪು ಹೇಳಿದಾಗ ಪ್ರಹ್ಲಾದ್ ಮಹಾರಾಜ ನೋಡಿ ಅಷ್ಟೇ ವಿಶ್ವಾಸದಿಂದ ಹೇಳ್ತಾನೆ, ಯಾಕೆ ಕಾಣ್ತಿರ್ತಾನಲ್ವಾ. ನೋಡಿ, ನಮಗೂ ಕೂಡ ನಮ್ಮ ಆಚಾರ್ಯರು, ನಮ್ಮ ಗುರುಗಳು ನಮಗೆ ಕೊಟ್ಟಿರುವಂತೆ ಸಾಧನ ಕ್ರಮವನ್ನ ನೋಡಿ ನಿಷ್ಠೆಯಿಂದ, ನಂಬಿಕೆಯಿಂದ ನೋಡಿ ನಮಗೆ ಕೊಟ್ಟಿರುವಂತ ಶಾಸ್ತ್ರಗಳು, ಸಾಧನ ಕ್ರಮ, ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋದ್ರೆ ನಮಗೂ ಕೂಡ ಆ ತರ ಸಿದ್ಧಿ ಸಿಗುತ್ತೆ. ಆ ತರ ನೋಡಿ, ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳೋದು, ಏನದು ನೋಡಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿ ಹಸ್ತಿ ಶುನಿ ಚೈವ ಶೋಪಾಕಿ ಚ ಪಂಡಿತ ಸಮದರ್ಶಿನ ಅಂತ ಹೇಳ್ತಾರೆ. ಮತ್ತೆ ಎಲ್ಲೆಲ್ಲೂ ಕಾಣುವಂಥದ್ದನ್ನೆಲ್ಲ ಕೃಷ್ಣನನ್ನೇ ಕಾಣ್ತಾರೆ, ಎಲ್ಲ ಕಡೆ ಕೃಷ್ಣನೇ ಕಾಣ್ತಾರೆ. ಕನಕದಾಸರು ಕಂಡಂಗೆ ನೋಡಿ, ಅವ್ರಿಗೆ ಬಾಳೆಹಣ್ಣು ಅವ್ರ ಗುರುಗಳು ಕೊಟ್ಟು ಏಕಾದಶಿ ದಿನ ಯಾರು ಇಲ್ದಿದ್ದ ಸ್ಥಳದಲ್ಲಿ ಹೋಗಿ ಬಾಳೆಹಣ್ಣು ತಿನ್ನು ಅಂದ್ರೆ ಅವ್ರ ಕೈಯಲ್ಲಿ ತಿನ್ನಕ್ಕಾಗಲ್ಲ. ಯಾಕೆ ನೋಡಿ, ಆ ಸಾಧನೆಯಲ್ಲಿ ಅವ್ರು ಆ ಮಟ್ಟಕ್ಕೆ ಪರಿಪೂರ್ಣತೆ ಪಡೆದಿದ್ದಾರೆ. ಎಲ್ಲ ಕಡೆ ಕೃಷ್ಣನನ್ನೇ ಕಾಣುವಂತ ಆ ದೃಷ್ಟಿ ಅವ್ರಿಗೆ ಬಂದ್ಬಿಟ್ಟಿದೆ, ಆ ಸಿದ್ಧಿ ಪ್ರಾಪ್ತಿ ಆಗ್ಬಿಟ್ಟಿದೆ. ಹಿಂಗೆ ನಾವು ಕೂಡ ನಮ್ಮ ಆಚಾರ್ಯರು ನಮ್ಗೇನು ಕ್ರಮ ಕೊಟ್ಟಿದ್ರಲ್ಲ, ಇದೇ ಮಾಡ್ತಾ ಮಾಡ್ತಾ ಹೋದ್ರೆ ನೋಡಿ ಎಲ್ಲ ಕಡೆ ಕೃಷ್ಣನನ್ನೇ ಕಾಣುವಂಥದ್ದು, ಎಲ್ಲದರಲ್ಲೂ ಕೃಷ್ಣನ್ ಕಾಣುವಂಥದ್ದು. ಮತ್ತೆ ಭಗವದ್ಗೀತೆ ಒಂದು ಶ್ಲೋಕದಲ್ಲಿ ಹೇಳೋದು ನನಗೆ ತುಂಬಾ ಇಷ್ಟವಾದ ಶ್ಲೋಕ. ಅಲ್ಲಿ ಎಲ್ಲದರಲ್ಲೂ ಕೃಷ್ಣನ್ ಕಾಣೋದು, ಕೃಷ್ಣನಲ್ಲಿ ಎಲ್ಲದನ್ನೂ ಕಾಣೋದು, ಈ ತರದ ಒಂದು ಶ್ಲೋಕ ಬರುತ್ತೆ ನೋಡಿ. ಅದು ಅದು ಪರಿಪೂರ್ಣತೆ, ಬದುಕಿನ ಪರಿಪೂರ್ಣತೆ ನೋಡಿ. ಹಂಗೆ ಆ ಮಟ್ಟಕ್ಕೆ ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಪ್ರತಿನಿತ್ಯನೂ ಜನ್ಮಾಷ್ಟಮಿ, ಪ್ರತಿ ಕ್ಷಣನೂ ನೋಡಿ, ಅವ್ರಿಗೆ ವರ್ಷಕ್ಕೊಂದ್ಸತಿ ಅಲ್ಲ, ಪ್ರತಿ ಕ್ಷಣನೂ ಕೂಡ ಆಗ್ಬಿಡುತ್ತೆ ನೋಡಿ. ಹಂಗೆ ಇವತ್ತಿನ ದಿನ ಈ ವಿಷಯ ಚಿಂತನೆ ಮಾಡುವಂತ ಒಂದು ದಿನ ನೋಡಿ. ಭಗವಂತನ ಜನ್ಮ ಯಾಕೆ ಪಡ್ಕೊಳ್ತಾನೆ, ಯಾಕೆ ಅವತಾರ ತಾಳ್ತಾನೆ, ಮೊದಲು ಏನ್ ಮಾಡ್ತಾನೆ, ಹೀಗೆಲ್ಲ ಬರ್ತಾನೆ, ಈ ತರದೆಲ್ಲವನ್ನು ಚಿಂತನೆ ಮಾಡುವಂತ ಒಂದು ದಿನ ಜನ್ಮಾಷ್ಟಮಿ. ಹಂಗೆ ಹಂಗೆ ತಾವು ಇವತ್ತು ಜನ್ಮಾಷ್ಟಮಿ ಮಾಡಕ್ಕೆ ಬೇರೆ ಬೇರೆ ತರದ್ದು ಬ್ಯುಸಿ ಇದ್ದೀರಿ, ಪ್ರಯತ್ನ ಮಾಡ್ತಿದ್ದೀರಿ, ನಿಮ್ ಹಂತದಲ್ಲಿ ಮಾಡ್ತಿದ್ರಿ. ದಯವಿಟ್ಟು ಮಾಡಿ, ಸಾಧ್ಯವಾದ್ರೆ ಭಕ್ತರ ಸಂಘದಲ್ಲಿ ಮಾಡಕ್ ಬನ್ನಿ. ಇಲ್ಲ ಆಗೋದೇ ಇಲ್ಲ, ಬರೋದೇ ಇಲ್ಲ, ಬರಕ್ ಆಗೋದಿಲ್ಲ ಅಂತಂದ್ರೆ ನಿಮ್ ಮನೇಲೆ ಮಾಡಿ. ಹೇಗ್ ಮಾಡುವಂಥದ್ದು ಅನ್ನೋದು ನಾವಿನ್ ಚರ್ಚೆ ಮಾಡಿದೀವಿ ನೋಡಿ. ಭಗವಂತನಿಗೆ ನಾವು ಇವತ್ತು ನಿರ್ಜಲ ಏಕಾದಶಿ, ನಿರ್ಜಲ ಉಪವಾಸ ಇರ್ತೀವಿ, ಭಗವಂತನಿಗೆ ನಾವು ನೈವೇದ್ಯಗಳನ್ನೆಲ್ಲ ಮಾಡಿ
ವಿಶೇಷವಾದಂಥದ್ದು ನೋಡಿ, ಮಾಡೋ ತರ ಒಂದು ಪ್ರಯತ್ನ ಮಾಡಿ. ನಿಮ್ ಮನೆಗಳನ್ನೇ ಅಕ್ಕಪಕ್ಕದವ್ರನ್ನು ಕೂಡ ಕರೀರಿ, ಅರ್ಶಿನ ಕುಂಕುಮಕ್ಕೆ ಅಂತ ಕರೀರಿ. ಭಗವಂತನೇ ಇವತ್ತು ಹೇಳಿ ಜನ್ಮಾಷ್ಟಮಿ ನೋಡಿ, ಈ ವಿಚಾರ ಹೇಳ್ಕೊಳ್ಳಿ. ನಾವೇನ್ ಇಷ್ಟೊತ್ತು ಚರ್ಚೆ ಮಾಡ್ಕೊಂಡ್ವಾ, ಇದನ್ನ ಹಂಚ್ಕೊಳ್ಳಿ. ನೋಡಿ ಹಿಂಗೆ ನಾನು ರಾಮಕುಂಬ್ಳೇಶ್ ಬಾಬುಜಿ ಇವರು ಪ್ರಸ್ತುತ ಬಸ್ಸಲ್ಲಿ ಚಳ್ಳಕೆರೆಗೆ ಪ್ರಯಾಣ ಮಾಡ್ತಿದ್ವಿ. ನಮ್ಮ ಮುಂದೆ ಸೀಟಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ನಮ್ಮನ್ನ ನೋಡಿ, ನಾವು ಜಪ ಮಾಡ್ತಿದ್ದದ್ ನೋಡಿ ಅವರೇ ಪರಿಚಯ ಮಾಡ್ಕೊಂಡು ಮತ್ತೆ ಅವ್ರು ಕೇಳಿದ್ರು, ನಮಗೂ ಕೂಡ ಹರೇ ಕೃಷ್ಣ ಮಹಾಮಂತ್ರ ಕೊಡಿ ಅಂತ ಕೇಳಿ ಅವರು ಕೂಡ ಬರ್ಸ್ಕೊಂಡ್ರು. ಮೊಬೈಲ್ ಅಲ್ಲಿ ಅವ್ರಿಗೆ ಮೆಸೇಜ್ ಮಾಡಿ ಕಳಿಸ್ದೆ. ನೋಡಿ ಅವರು ನಮ್ಮ ಭಕ್ತವತ್ಸಲ ಗ್ರೂಪ್ಗೆ ಇನ್ವಿಟೇಷನ್ ಕಳಿಸ್ದೆ, ಅವರು ಜಾಯಿನ್ ಮಾಡಕ್ಕೆ. ನೋಡಿ ಹಂಗೆ ಯಾರೋ ಅಕ್ಕಪಕ್ಕ ಇದ್ದವರು ಕೇಳಕ್ಕೆ ಹಂಬಲಿಸ್ತಿರೋರು. ನೋಡಿ ಅವ್ರು ಹೇಳ್ತಿದ್ರು, ನಮ್ಮ ಮಿಸ್ಸಸ್ಗೆ ತುಂಬಾ ಆ ಭಕ್ತಿ ಗೌರವ. ನೋಡಿ ಅವ್ರಿಗೂ ಕೂಡ ಮೆಸೇಜ್ ಕಳಿಸಿ ಅಂತ ಅವ್ರಿಗೂ ಕೂಡ ಕಳ್ಸಕ್ ಹೇಳಿದ್ರು. ನೋಡಿ ಅವರು ಕನೆಕ್ಟ್ ಆಗ್ತಾರಂತೆ, ಸಂಡೂರ್ನವರಂತೆ, ಇಲ್ಲಿ ನಮ್ಮ ಮುಂದೆ ಸೀಟಲ್ಲಿ ಕೂತಿದ್ದಾರೆ. ನೋಡಿ ಹಂಗೆ ಯಾರೋ ಒಬ್ರು ಕಾಯ್ಕೊಂಡಿರ್ತಾರೆ, ಬೇಕು 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 ಕೃಷ್ಣ, ಕೃಷ್ಣ ಪ್ರಜ್ಞೆ, ಕೃಷ್ಣನ ವಿಚಾರ, ಈ ಬದುಕಿನ ಉದ್ದೇಶ ಏನು, ನಾನು ಯಾಕೆ ಇಷ್ಟೊಂದು ಆ ನೋಡಿ ಕಷ್ಟಕ್ಕೊಳಗಾಗ್ತಿದ್ದೀನಿ, ಇಷ್ಟೊಂದು ಬಾಧೆ ಆಗ್ತಿದೆ, ಇದಕ್ಕೆಲ್ಲ ಯಾವ ಕೊನೆ. ನೋಡಿ ಈ ತರದೆಲ್ಲ ಪ್ರಶ್ನೆಗಳು ಸಹಜವಾಗೇ ಬದುಕಲ್ಲಿ ಯಾವಾಗ್ಲಾದ್ರೂ ಬಂದೇ ಬರುತ್ತೆ, ಅಥವಾ ಬರ್ತಾ ಇರುತ್ತೆ, ಅಥವಾ ಬಂದಿರುತ್ತೆ, ಅಥವಾ ಬಂದು ಹೋಗಿರುತ್ತೆ, ಎಲ್ಲ ಅನುಭವಿಸ್ತಿರ್ತೀವಿ. ಇದಕ್ಕೆಲ್ಲ ಒಂದು ಪರಿಹಾರ ಅಂತಂದ್ರೆ ಈ ನಮ್ಗೆ ಕೊಟ್ಟಿರುವಂತ ಸಾಧನೆ, ನಮ್ಗೆ ಕೊಟ್ಟಿರುವಂತ ನೋಡಿ ಶಾಸ್ತ್ರಗಳು, ನೋಡಿ ಇವುಗಳನ್ನೆಲ್ಲನೂ ಗಂಭೀರವಾಗಿ ತಗೊಳ್ಳೋದು. ವಿಶೇಷವಾಗಿ ಇವತ್ತಿನ ದಿನ ಬಹಳ ಕೃಪೆ ಇರುವಂತ ದಿನ ನೋಡಿ. ಅದನ್ನೇ ನಾವು ಗ್ರೂಪ್ ಅಲ್ಲಿ ಹಾಕಿ ನೀವು ನೋಡಿರ್ತೀರಿ. ನೀವು ಜನ್ಮಾಷ್ಟಮಿ ವ್ರತವನ್ನ ಆಚರಣೆ ಮಾಡಿದ್ರೆ ಅವ್ರಿಗೆ ಏನ್ ಲಾಭ ಅಂತ ನೋಡಿ. ಈಗ ಒಂದು ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನು ಕೂಡ ಹಂಚ್ಕೊಳ್ತೀನಿ, ಕನ್ನಡನ ಅನುವಾದ ಮಾಡಿ ಕಳಿಸ್ತೀನಿ. ನೋಡಿ ಹಂಗೆ ಜನ್ಮಾಷ್ಟಮಿಯನ್ನ ಮಾಡೋದಕ್ಕೆ ನಿಮ್ ಬಂಧು ಬಳಗಕ್ಕೆ, ನಿಮ್ ನೆರೆಹೊರೆಯವರಿಗೆ, ಅವ್ರಿಗೂ ಕೂಡ ಪ್ರೇರಣೆ ಮಾಡ್ಬೋದು. ಇವತ್ತಿನ ದಿನ ನೋಡಿ ನಾವು ಏಕಾದಶಿ ದಿನ ಹಾಡ್ತೀವಲ್ವಾ ಪ್ರಾರ್ಥನೆ. ನೋಡಿ ಏನ್ ಮಕ್ಕಜಿ ಯಾರಾದ್ರೂ ಹೇಳ್ತೀರಾ? ಶುದ್ಧ ಭಗತ ಚರಣ ರೇಣು ಭಜನಾನು. ಅದೇ ಪ್ರಭುಜಿ. ಹೌದು. ಆಮೇಲೆ ಮುಂದಿನ ಸಾಲು ಬುಕ್ಸ್ ತಗೊಂತೀನಿ ಪ್ರಭುಜಿ, ಬುಕ್ಸ್ ತಗೊಂಡಿಲ್ಲ. ಮುಂದಿನ ಸಾಲು ಏನಂದ್ರೆ ಮಾಧವ ತಿಥಿ ಭಕ್ತಿ ಜನನಿ ಅಂತ. ಆ ಮಾಧವ ತಿಥಿ ಅಂದ್ರೆ ಏನು ಅಂತ ಅಲ್ಲಿ ಅನುವಾದದಲ್ಲಿ ಹೇಳ್ತಾರೆ. ಮಾಧವ ತಿಥಿ ಅಂದ್ರೆ ಏನು? ಏಕಾದಶಿ, ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ನೋಡಿ ಇಂಥ ದಿನಗಳಲ್ಲಿ ಭಕ್ತಿ ಜನನಿ ಹುಟ್ಟುವಂತ ದಿನ. ಭಕ್ತಿ ನಮ್ಮಲ್ಲಿ ನೋಡಿ, ನಮ್ಮ ಸಂಪರ್ಕದವರಿಗೆ ನೋಡಿ ಭಕ್ತಿ ಜನನಿ ದಿನ ಇವತ್ತು, ಭಕ್ತಿ ಹುಟ್ಟುವಂತ ದಿನ. ಎಂತವರು ಕೂಡ ಇವತ್ತು ನೋಡಿ, ಅದಕ್ಕೆ ಇವತ್ತು ಸಾಧ್ಯವಾದಷ್ಟು ಇವತ್ತು ನಾಳೆನೆ ಜನ್ಮಾಷ್ಟಮಿ ಮಾಡಿ ಅಂತ ಈ ಸರ್ತಿ ನಾವು ನೋಡಿ ಯೋಜನೆ ಮಾಡಿದ್ದೀವಿ. ಯಾಕೆಂದ್ರೆ ತಿಥಿ ಅಂತದ್ದು, ಭಕ್ತಿ ಜನನಿ ಬರುವಂತ ಒಂದು ತಿಥಿ, ನಕ್ಷತ್ರ ನೋಡಿ, ಆ ಸಂದರ್ಭ ಅವತ್ತಿನ ದಿನ ವಿಶೇಷ ಅವತ್ತೇ. ಹೌದು, ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ, ಪ್ರತಿದಿನನೂ ಜನ್ಮಾಷ್ಟಮಿ. ಭಗವಂತ ಹೆಂಗೆ ನೋಡಿ ಸೂರ್ಯ ಅಸ್ತ ಆಗುತ್ತೆ, ಸೂರ್ಯೋದಯ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಸೂರ್ಯಾಸ್ತ ಆಗ್ತಿದ್ರೆ ಇನ್ನೊಂದ್ ಕಡೆ ಸೂರ್ಯೋದಯ ಆಗ್ತಾ ಇರುತ್ತೆ. ಇದು ಒಂದೊಂದು ದೇಶಗಳಲ್ಲಿ ಒಂದೊಂದು ಕಾಲದಲ್ಲಿ ಸೂರ್ಯೋದಯ ಆಗ್ತಾ ಇರುತ್ತೆ, ಸೂರ್ಯಾಸ್ತ ಆಗ್ತಾ ಇರುತ್ತೆ. ಅದೇ ತರನೇ ಭಗವಂತನ ಅವತಾರಗಳು ಕೂಡ ನೋಡಿ. ಇವತ್ತು ಈ ಬ್ರಹ್ಮಾಂಡದ ಚತುರ್ಮುಖ ಬ್ರಹ್ಮನ ಬ್ರಹ್ಮಾಂಡದಲ್ಲಿ ಈಗ ಒಂದು 5,000 ವರ್ಷದಿಂದ ಭಗವಂತ ಲೀಲೆ ಮಾಡಿ ನೋಡಿ. ಇನ್ನೊಂದು ಬ್ರಹ್ಮಾಂಡದಲ್ಲಿ ಮತ್ತೆ ಇದೇ ತರ ಎಲ್ಲೋ ನಡೀತಿರ್ಬೋದು ನೋಡಿ. ಎಲ್ಲೋ ದಾಮೋದರ್ ಲೀಲೆ ನಡೀತಿರ್ಬೋದು, ಎಲ್ಲೋ ಕುರುಕ್ಷೇತ್ರ ಲೀಲೆ ನಡೀತಿರ್ಬೋದು ಅಲ್ವಾ. ನೋಡಿ ನಿತ್ಯ ಲೀಲೆಗಳು ಕೂಡ ನಡೀತಾನೆ ಇರ್ತವೆ. ಹಿಂಗೆ ಇದು ಇದ್ರೇನು ಕೂಡ ಭಕ್ತಿ ಜನನಿಗೆ ಈ ತಿಥಿ ಬಹಳ ವಿಶೇಷವಾದದ್ದು. ಹಾಗಾಗಿ ನಾವು ಈ ದಿನವನ್ನು ಆ ಭಕ್ತಿ ಜನನಿಗೆ ಅವಕಾಶ ಮಾಡಿಕೊಡೋಕೆ ಕಾರಣ, ಯಾರಿಗಾದ್ರೂ ಭಕ್ತಿ ಕೊಡಬೇಕು, ಕೊಡಿಸ್ಬೇಕು, ಅವ್ರ ಬಗ್ಗೆ ಹೇಳ್ಬೇಕಂದ್ರೂ ಕೂಡ ಇವತ್ತಿನ ದಿನ ಅವಕಾಶ ನಾವು ತಗೋಬಹುದು. ಅದಕ್ಕೋಸ್ಕರನೇ ಭಕ್ತರು ನೋಡಿ ಜನ್ಮಾಷ್ಟಮಿ ಉತ್ಸವವನ್ನ ನೋಡಿ ನಗರ ಗ್ರಾಮ ಮಟ್ಟಗಳಲ್ಲಿ ಮಾಡ್ತಿದ್ದಾರೆ.
ನೋಡಿ ನಮ್ಮ ಚಳ್ಳಕೆರೆಯಲ್ಲಿ ಬಹಳ ಶ್ರಮ ಪಟ್ಟು ಭಕ್ತರೆಲ್ಲ ಸೇರಿ ನೋಡಿ ವ್ಯವಸ್ಥಿತವಾಗಿ ನೋಡಿ ಕೆಲವೆಲ್ಲ ಸ್ಪರ್ಧೆಗಳು ಶಾಲಾ ಮಕ್ಕಳನ್ನೆಲ್ಲ ಕರೆಸಿ ಕೂಡ ಅವ್ರು ಈ ತರದೆಲ್ಲ ಮಾಡ್ತಿದ್ದಾರೆ, ನಗರ ಸಂಕೀರ್ತನೆ ಮಾಡ್ತಿದ್ದಾರೆ. ನೋಡಿ ಊರ ಮುಖಂಡರುಗಳು, ನಗರ ಮುಖಂಡರು, MLA ನೋಡಿ ಈ ತರದಲ್ಲಿ ಯಾರು ಶ್ರೇಷ್ಠರು ಅಂತ ಊರಿಗೆ ಈ ತರ ಅವ್ರನ್ನೆಲ್ಲ ಕರೆಸುವಂತ ವ್ಯವಸ್ಥೆ ನೋಡಿ ಈ ತರ ಎಲ್ಲ ಮಾಡ್ತಿದ್ದಾರೆ. ಹೊರಮಾವಲ್ಲೂ ಹಂಗೆ ಮಾಡ್ತಿದ್ದಾರೆ, ನಾಯಕನಹಟ್ಟಿಯಲ್ಲಿ ಹಂಗೆ ಮಾಡ್ತಿದ್ದಾರೆ. ನೋಡಿ ಹಂಗೆ ಕೊನೆಘಟ್ಟದಲ್ಲಿ ನಮ್ಮ ಮುನಿಪಾಲ ನಾರಾಯಣ ಪ್ರಭುಜಿಯವರು ಬಹಳ ಶ್ರಮ ಪಟ್ಟು ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ ಹಂಗೆ ಬಾಗಲಕೋಟೆಯಲ್ಲಿ ತಯಾರಿ ನಡೀತಾ ಇದೆ, ನಾಳೆ ಪಾವಗಡದಲ್ಲಿ ಆಗತ್ತೆ. ಈ ತರ ಪ್ರಭುಪಾದರ ಒಂದು ಪ್ರೇರಣೆಯಿಂದ ಜನ್ಮಾಷ್ಟಮಿ ಹೆಸರೇ ಕೇಳದೇ ಇದ್ದು ಜನಗಳು ಜನ್ಮಾಷ್ಟಮಿ ನಡೀದೇನೆ ಇದ್ದಂತ ಸ್ಥಳಗಳಲ್ಲಿ ಇವತ್ತು ಆಗ್ತಾ ಇದೆ. ಇದಕ್ಕೆ ಭಾಗ ನಾವಾಗ್ಬೇಕು ಅಷ್ಟೇ. ನೋಡಿ ನಾವಲ್ದಿದ್ರೆ ಇನ್ನೊಬ್ರು ಯಾರೋ ಬಂದು ಪ್ರಚಾರ ಮಾಡ್ತಾರೆ. ಇದಾಗೋದೆ, ಖಂಡಿತ ಇದಾಗೋದೆ, ಇದ್ರಲ್ಲಿ ಏನು ಅನುಮಾನ ಇಲ್ಲ. ಇದು ಭವಿಷ್ಯ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ಇದು ಹಾಗೇ ಆಗತ್ತೆ. ಆದ್ರೆ ಅದ್ರಲ್ಲಿ ನಮ್ದು ಏನಾದ್ರು ಹಾಲು ಪಾತ್ರ ಅಂತ ಏನಾದ್ರು ಇದ್ರೆ ಅದು ನಮ್ಮ ಆಯ್ಕೆ. ಹರೇ ಕೃಷ್ಣ. ಹಾಗಾಗಿ ಇವತ್ತು ಜನ್ಮಾಷ್ಟಮಿ ಬಗ್ಗೆ ನಾವು ಚಿಂತನೆ ಮಾಡೋಣ, ಜನ್ಮಾಷ್ಟಮಿಯನ್ನ ಗಂಭೀರವಾಗಿ ತಗೊಳ್ಳೋಣ. ಹರೇ ಕೃಷ್ಣ. ಎಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳು. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ ಮಾತಾಡಿ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಇವತ್ತು ಮಂಗಳಾರತಿಗೆ ಹೋಗಿದ್ವಿ, ಆದ್ರೆ 10 ನಿಮಿಷ ಲೇಟ್ ಆಗ್ಬಿಡ್ತು ಪ್ರಭುಜಿ, ದರ್ಶನ ಸಿಗ್ಲಿಲ್ಲ, ತುಂಬಾ ಬೇಜಾರಾಯ್ತು. ನೋಡಿ ಇದು ಒಂದು ಲೀಲೆನೆ ನೋಡ್ರಿ, ಇದು ವಿಪ್ರಲಂಬ ಭಾವ ಅಂತ ಹೇಳೋದು ಗೊತ್ತದೆ. ಹಂಗೆ ವಿಪ್ರಲಂಬ ಭಾವ, ಅದರಲ್ಲೂ ಒಂದು ವಿಶೇಷ ಇರುತ್ತೆ. ಅದೇ ಪ್ರಭುಜಿ ಕರ್ಕೊಂಡು ಹೋದ್ರು, ಅದೇ ಖುಷಿ ಪ್ರಭುಜಿ. ನಮ್ ಪ್ರಭುಜಿ ಇವತ್ ಫಸ್ಟ್ ಟೈಮ್ ಬಂದ್ರು ಕರ್ಕೊಂಡು ಹೋಗಕ್ಕೆ ಅಂತ, ಬೆಳಿಗ್ಗೆ ಆದಷ್ಟು ಬೇಗ. ನೋಡಿ ನಿಮ್ಗೆ ಆ ಭಾವ ರಸವನ್ನ ಇನ್ನೂ ಜಾಸ್ತಿ ಮಾಡೋದಕ್ಕೋಸ್ಕರ ಈ ತರದಾಗಿದೆ. ನೀವು ಮತ್ತೆ ಪ್ರಯತ್ನ ಮಾಡಿ. ಹಾ ಪ್ರಭುಜಿ, ನಾಳೆ ನೋಡ್ತೀವಿ, ಟ್ರೈ ಮಾಡ್ಬೇಕು. ನಾಳೆ ಬೆಳಿಗ್ಗೆನೆ ಹೋಗ್ಬೇಕು ಅಂತ ಟೈಮ್ ಗೊತ್ತಿಲ್ಲ. ಹಂಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಾನು ಹೈದರಾಬಾದಿಗೆ ಬಂದೆ ಪ್ರಭು, ನಮ್ಮ ಮಗಳ ಜೊತೆ ಏನೋ ಕೆಲಸ ಇತ್ತಂತ ಇಲ್ಲಿಗೆ ಬಂದೆ. ಅಲ್ಲಿ ಟೆಂಪಲ್ಗೆ ಹೋಗಕ್ಕೆ ಆಗ್ತಿಲ್ವಲ್ಲ, ಸೇವೆಗೆ ಏನಕ್ಕೂ ಅಂತ ಅನ್ಕೊಂತಾ ಇದ್ದೆ. ಇಲ್ಲಿ ಜಗನ್ನಾಥ ದರ್ಶನ ಮಾಡ್ಕೊಂಡ್ ಬಂದೆ ಪ್ರಭು, ಪ್ರಸಾದನೂ ಸಿಕ್ತು. ಹರೇ ಕೃಷ್ಣ, ತುಂಬಾ ಸಂತೋಷ. ಹರೇ ಕೃಷ್ಣ. ಹಂಗೆ ಚರ್ಚೆ ಮಾಡ್ತಾ ಇರಿ ಒಂದ್ 5 ನಿಮಿಷ. ಮಾತಾಜಿ ಯಾರಾದ್ರೂ ಮತ್ತೆ ಏನಾದ್ರು ಹೇಳ್ತೀರಿ? ನಿಮ್ ಕಾರ್ಯಕ್ರಮದ ಬಗ್ಗೆ ಹೇಳ್ತೀರಿ? ಕ್ಲೋಸಿಂಗ್ ಟೈಮ್ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಅದೇ ಕ್ಲೋಸಿಂಗ್ ಟೈಮ್ ಮತ್ತೆ ಓದ್ವಿ ಮಾತಾಜಿ, ಎಲ್ಲ ದರ್ಶನ ಆಗುತ್ತಾ ಇಲ್ಲೋ ಅನ್ಕೊಂಡ್ವಿ. ದರ್ಶನ ಅಲ್ಲಿ ದೇವ್ರಿಗೆ ಸೇಮ್ ಜಗನ್ನಾಥ ಅಲ್ಲಿ ಹೆಂಗಿದೆ ಅದೇ ತರ ಇದೆ ಮಾತಾಜಿ ಟೆಂಪಲ್ ಇಲ್ಲೂನು. ಹಾ ಮಾತಾಜಿ. ದೇವ್ರಿಗೆ ನೈವೇದ್ಯ ಇಟ್ಟಿದ್ದು ಪ್ರಸಾದ ನಮ್ಗೆ ಲಾಸ್ಟ್ ಅಲ್ಲಿ ಅದೇ ಸಿಕ್ತು ಮಾತಾಜಿ. ದೇವ್ರ ತಟ್ಟೆನಲ್ಲಿ ಇದ್ದಿದ್ದು ಪ್ರಸಾದ, ಅದನ್ನೇ ಕೊಟ್ರು ಪ್ರಸಾದ. ನೋಡಿ ಮಾತಾಜಿ, ಎಲ್ಲೋದ್ರು ಭಕ್ತರು ಕೃಷ್ಣ ಕೈ ಬಿಡಲ್ಲ ಅನ್ನೋದು ಅದಕ್ಕೆ ಮಾತಾಜಿ ಹೇಳಿದ್ದು. ಭಕ್ತರಿಗಾಗಿನೇ ಮಾಡಕ್ ಆಗ್ತಾ ಇಲ್ಲ, ಬಂದ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಂತ ಇದ್ದೆ. ಜಗನ್ನಾಥನ ದರ್ಶನ ಮಾಡ್ಕೊಂಡ್ ಬಂದೆ ಮಾತಾಜಿ. ಹರಿಬಲ್ ಮಾತಾಜಿ, ಭಕ್ತರಿಗೆ ಎಲ್ಲಿ ದರ್ಶನ ಕೊಟ್ಟೆ ಕೊಡ್ತಾರೆ ನೋಡ್ರಿ. ಇಸ್ಕಾನ್ ಇದೆ ಅಂತೆ, ಹೋಗ್ಬೇಕು. ನಮ್ಮ ಅಕ್ಕ ಬರ್ತೀನಿ ಅಂದಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಬಾ ಅಂದಿದ್ದಾರೆ. ಸಾಯಂಕಾಲ ಹೋಗಿ ಬರ್ಬೇಕು. ಹೋಗ್ ಬನ್ನಿ ಮಾತಾಜಿ, ಹೋಗ್ ಬನ್ರಿ, ಎಲ್ಲಾರು ಹೋಗ್ ಬನ್ರಿ. ಹರೇ ಕೃಷ್ಣ. ಯಾರಾದ್ರೂ ಭಕ್ತರು ತಮ್ಮ ತಮ್ಮ ಸ್ಥಳೀಯವಾಗಿ ಏನೇನ್ ಮಾಡ್ತಿದ್ದೀರಿ ಅಂತ ಹೇಳ್ಕೋಬೋದಾ? ವಿಶೇಷವಾಗಿ ಯಾರಾದ್ರೂ ಹಂಚ್ಕೊಳಕ್ ಬಯಸ್ತೀರಾ?
ಕೃಷ್ಣ ಪ್ರಭುಜಿ ನೆನ್ನೆ ಇಲ್ಲಿ ಹಾಸನಲ್ಲಿ ಸೆಂಟರ್ ಅಲ್ಲಿ ಮಾಡಿದ್ರು ಪ್ರಭುಜಿ ಜನ್ಮಾಷ್ಟಮಿನ. ಚೆನ್ನಾಯ್ತು ಮಾತಾಜಿ. ಹೋಗಿದ್ದೆ ಪ್ರಭುಜಿ, ಚೆನ್ನಾಗಿತ್ತು ಪ್ರಭುಜಿ, ವೆರಿ ಗುಡ್ ಮಾತಾಜಿ. ಹಾ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಆಗ ನಿಮ್ಮನ್ನೇ ನೆನ್ಸ್ಕೊಳ್ತಿದ್ದೆ ಪ್ರಭುಜಿ, ನೀವೇ ಕಾಂಟ್ಯಾಕ್ಟ್ ಮಾಡಿಸಿದ್ದು ಅಂತ. ಅಯ್ಯೋ ಮಾತಾಜಿ, ಯಾರು ಗಿರಿಧರ ಶ್ಯಾಮ್ ಪ್ರಭು ಅವರ? ಹೌದು ಪ್ರಭುಜಿ, ಓಕೆ ಓಕೆ, ಚೆನ್ನಾಗ್ ಮಾಡಿದ್ರು ಪ್ರಭುಜಿ. ಒಳ್ಳೇದು ಮಾತಾಜಿ. ಇವತ್ತಿಗೆ ಏನ್ ಪ್ಲಾನ್ ಮತ್ತೆ ಮಾತಾಜಿ? ಇವತ್ತು ಇದೆ ಪ್ರಭುಜಿ, 6:30 ರಾತ್ರಿ 12:30 ಮಾಡ್ತಾರೆ. ಇವತ್ತು ಹೋಗಕ್ಕಾಗಲ್ಲ, ನಾಳೆ ಹೋಗ್ತೀನಿ ಪ್ರಭುಜಿ ಬೆಳಿಗ್ಗೆಗೆ. ಓಕೆ ಓಕೆ. ಹರೇ ಕೃಷ್ಣ ತುಂಬಾ ಪ್ರಭುಜಿ. ಸಂತೋಷ. ಹರೇ ದಂಡೋತ್ ಕೃಷ್ಣ ಪ್ರಭು, ನಿನ್ನೆ ನಮ್ಮ ಟೆಂಪಲ್ ಅಲ್ಲಿ ಸಹಸ್ರ ಕಲಶಾಭಿಷೇಕ ಮಾಡಿದ್ವಿ ಪ್ರಭು. ವೆರಿ ಗುಡ್ ಮಾತಾಜಿ. ಓಕೆ ಓಕೆ. ಪ್ರಭುಜಿ 5 ಗಂಟೆಲಿ ನೀರ್ ಕುಡ್ದ್ಬಿಟ್ಟಿದೀನಿ, ಪರವಾಗಿಲ್ವಾ ಪ್ರಭುಜಿ? ಇಲ್ಲ ಇಲ್ಲ, ಕುಡಿಬೇಕು, ಅದನ್ನೇ ನನ್ನ ಟೆಕ್ನಿಕ್ ಅದೇ. ನಾನು ಕುಡ್ದೆ ಮಾತಾಜಿ 5 ಗಂಟೆಗೆ. ನಾವು ಹಿಂದೆ ಮಾಡಿದ್ವಿ ನಿರ್ಜಲ ಏಕಾದಶಿ ಸಂದರ್ಭದಲ್ಲಿ, ಜ್ಞಾಪಕ ಇದೆಯಾ? ಹೌದು ಸೂರ್ಯೋದಯ ಪ್ರಭುಜಿ. ನೀವು ಹೊಟ್ಟೆ ತುಂಬಾ ನೀರು ಕುಡಿದು ನೀವು ಆ ದಿನದ ನಿರ್ಜಲ ಏಕಾದಶಿ ತಯಾರಿ ಆಗ್ಬೋದು. ಸೂರ್ಯೋದಯ ಆ ನಿರ್ಜಲ ಏಕಾದಶಿ ತಿಥಿ ವ್ರತ ಎಲ್ಲ ಶುರುವಾಗೋದು. ಇದು ಬುದ್ಧಿವಂತರ ಲಕ್ಷಣ. ಈ ತರ ಅಭ್ಯಾಸ ಮಾಡ್ಬೋದು. ನಾನು ನೆನ್ನೆ ಹೇಳೋಣ ಅನ್ಕೊಂಡೆ, ಬೆಳಗ್ಗೆನೆ ಜ್ಞಾಪಿಸೋಣ ಅನ್ಕೊಂಡೆ, ನಮ್ಗೆ ಜ್ಞಾಪಿಸಕ್ ಆಗ್ಲಿಲ್ಲ. ಹಂಗೆ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಏನಾದ್ರು ಹೇಳೋದಿದ್ಯಾ? ಯಾರಾದ್ರೂ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಕಾರ್ಯಕ್ರಮ ಎಲ್ಲೂ ಭಾಗವಹಿಸಕ್ ಆಗ್ತಾ ಇಲ್ಲ. ಪದ್ಮಾವತಿ ಮಾತಾಜಿಯವರೇ, ತಾವು ಎಲ್ಲಿ ಭಾಗವಹಿಸ್ತೀರಿ, ಏನ್ ಮಾಡ್ತೀರಿ, ನಿಮ್ದೇನ್ ಪ್ಲಾನ್ ಇದೆ? ಪ್ರಕಾಶ್ ಪ್ರಭು, ತಾವು ನಮ್ ಚಳ್ಳಕೆರೆಗೆ ಬರ್ತೀರಿ ಅನ್ಕೋತೀರಿ ಪ್ರಕಾಶ್ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ, ದಾವಣಗೆರೆಯಲ್ಲಿ ಇದ್ದೀನಿ ಪ್ರಭುಜಿ. ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಇದ್ದೀನಿ ಪ್ರಭುಜಿ. ಅಲ್ಲೇ ಭಾಗವಹಿಸಿ. ಹಾ ಪ್ರಭುಜಿ, ಇಲ್ಲಿಗೆ ಹೋಗಿ ಬರ್ತೀನಿ ಪ್ರಭುಜಿ. ಹೇಳಿ, ಮಹಾಭಾವ ಪ್ರಭುಜಿ ಅವರು ಗ್ರೂಪ್ ಅಲ್ಲಿ ಇದೀವಿ ನಾವು ಚಳ್ಳಕೆರೆ ಇಂದ ಅಂತ ಹೇಳಿ, ಅವರಿಗೆ ಪರಿಚಯ ಇದ್ದಾರೆ. ಅವ್ರ ಹೆಸರು ಪ್ರಭುಜಿ? ಅವಧೂತ ಚಂದ್ರ ಪ್ರಭು ಅಂತ. ಅವಧೂತ ಚಂದ್ರ ಪ್ರಭುಜಿ. ಆಯ್ತು ಪ್ರಭುಜಿ, ನಾನು ಮಾತಾಡ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಎಲ್ಲೂ ಹೋಗಕ್ ಆಗಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಪದ್ಮಾವತಿ ಮಾತಾಜಿ ಅವರೇ, ನಿಮ್ದೇನ್ ಪ್ಲಾನ್ ಇದೆ? ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ತರದಿದ್ರೆ ಹೇಳಿ. ಹಾ ಮಾತಾಜಿ, ಅನಸೂಯ ಮಾತಾಜಿ ಅವ್ರು, ಯಾಕೆ ಮನೇಲಿ ಮಾಡ್ತೀರಿ? ಹೋಗ್ ಬನ್ನಿ ನೀವು. ರಾಯಚೂರ್ ಹತ್ರ ಎಲ್ಲ ಮಾತಾಜಿ ನಿಮ್ಗೆ. ಕಿಲೋಮೀಟರ್ ಅಷ್ಟೇ ಆದ ಪ್ರಭುಜಿ. ಸಿಟ್ಟಿಗಿಲ್ಲ ಅಂತ ನಮ್ಗೆ ಅಷ್ಟೇ ಪ್ರಭುಜಿ. ಹೌದಾ? ನೋಡಿ, ಸಾಧ್ಯವಾದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಬರಕಾದ್ರೂ ಪ್ರಯತ್ನ ಮಾಡಿ. ಬಂದ್ಬಿಡಿ, ಮಧ್ಯಾಹ್ನ ಅಷ್ಟಿಗೋ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡಿ. ಇಡೀ ದಿನ ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ತಾವು ಎಲ್ಲೆಲ್ಲಿ ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ಹೇಳ್ಕೋಬಹುದು. ಗೀತಾ ಮಾತಾಜಿಯವರು ಕೊಟ್ಟೂರಲ್ಲಿ ಏನ್ ಮಾಡ್ತೀರಿ? ಗೀತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಕೊಟ್ಟೂರಲ್ಲಿ ಇವತ್ತು ನಾಳೆ ಬೆಳಗ್ಗೆನೆ ಪಾವಗಡಕ್ಕೆ ಹೋಗ್ತಾ ಇದ್ದೀನಿ ಪ್ರಭುಜಿ. ಹೌದಾ? ಓಕೆ ಓಕೆ, ವೆರಿ ಗುಡ್. ಪಾವಗಡಕ್ಕೆ ಹೋಗ್ತೀರಾ? ಓಕೆ ಪ್ರಭುಜಿ. ಚಳ್ಳಕೆರೆ ಅವರು ಕರೆದ್ರು ಪ್ರಭುಜಿ, ಪಾವಗಡಕ್ಕೆ ಹೋಗೋದಿರೋದ್ರಿಂದ ಪಾವಗಡಕ್ಕೆ ಹೋಗ್ಬಿಡ್ತೀನಿ ಪ್ರಭುಜಿ. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಹೇಳೋದಿದ್ಯಾ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾವು ಇಲ್ಲಿ ರಾಯಚೂರಲ್ಲಿ ಇರೋದು ಪ್ರಭುಜಿ, ಕರ್ನಾಟಕ. ರಾಯಚೂರು ಪ್ರಭು. ಓಕೆ ಓಕೆ. ಪ್ರಭು, ನಮ್ಮಲ್ಲಿ ಇಲ್ಲಿ 7 ದಿವಸ ಭಾಗವತ್ ಕಥೆ ಇರುತ್ತೆ ಪ್ರಭು. ಮತ್ತೆ ನೈಟ್ 10:30 ತನಕ ಆಹಾರ ಸೇವೆ ಮಾಡಿದ್ವಿ ಪ್ರಭುಜಿ.
ತುಂಬಾ ಸಂತೋಷ ಆ, ಮಾತಾಜಿ. ಇವತ್ತು ಬೆಳಗ್ಗೆ ಭಗವಂತನ ಮಂಗಳಾರತಿಗೆ ಹೋಗಿದ್ವಿ ಪ್ರಭು. ಭಗವಂತ ನನ್ನ ಕೈಯಲ್ಲಿ ಅಲಂಕಾರ ಮಾಡಿಸ್ಕೊಂಡ ಪ್ರಭುಜಿ ಇವತ್ತು. ಪ್ರಭುಜಿ ಮಂಗಳಾರತಿ ಆಯ್ತು. ಈಗ ಒಂದು 11 ಇಲ್ಲೊಂದು 21 ಐಟಮ್ ಚಪ್ಪನ್ ಬುಕ್ ಮಾಡ್ತೀವಿ ಪ್ರಭು. ಎಲ್ಲರೂ ಒಬ್ಬೊಬ್ರು 11 ಐಟಮ್ಸ್. ನೋಡಿ ತುಂಬಾ ಸಂತೋಷ. ತುಂಬಾ ಸಂತೋಷ. ಮಧ್ಯಾಹ್ನ ನೀವು 4 ಗಂಟೆಗೆ ಪಲ್ಲಕ್ಕಿ ಸೇವಾ ಇದೆ ಪ್ರಭು. ಓಕೆ ಓಕೆ ಮತ್ತೆ ಸಾಯಂಕಾಲದಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಪ್ರಭು. 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕಂಟಿನ್ಯೂ ಇರುತ್ತೆ ಪ್ರಭು ನಮ್ಗಲ್ಲಿ. ತುಂಬಾ ಓಕೆ. ಚೆನ್ನಾಗುತ್ತೆ ಪ್ರಭು. ವೆರಿ ಗುಡ್ ಮಾತಾಜಿ. ಸಾರಥಿ ಶ್ಯಾಮ್ ಪ್ರಭುಜಿ ಅವರು ನಡೆಸಿದಾರಲ್ವಾ? ಪ್ರಭು ಸಾರಥಿ ಪ್ರಭುದು ಇನ್ನೊಂದು ಸೆಂಟರ್ ಓಪನ್ ಆಗಿದೆ ಪ್ರಭು. ಇಲ್ಲಿ ನಮ್ಮ ಈ ಓಕೆ. ಕಡೆ ಒಂದು ಸೆಂಟರ್ ಓಪನ್ ಆಗಿದೆ. ಇಲ್ಲಿ ನಾವು ಮಾಡ್ತೀವಿ ಪ್ರಭು. ಇಲ್ಲಿ ಎಲ್ಲರೂ ಒಂದು ಏನಿಲ್ಲ ಅಂದ್ರೆ ಒಂದು 70-80 ಜನ ಇದೀವಿ ಪ್ರಭು ನಾವು ಈ ಕಡೆ. ಇಲ್ಲಿ ರಾಯಚೂರು ಸಿಟಿ ಒಳಗಡೆನಾ ಮಾತಾಜಿ ಇದು? ಹಾ, ಸಿಟಿ ಒಳಗಡೆ ಪ್ರಭು. ಈಗ ಒಂದು ಟೆಂಪಲ್ ಕಟ್ತಾ ಇದ್ದಾರೆ ಇಲ್ಲಿ. ಓಕೆ ಓಕೆ. ಇಲ್ಲಿ ಸ್ವಲ್ಪ ಜನ ಇಲ್ಲಿ ಭಕ್ತರಿದ್ದಾರೆ ಪ್ರಭು. ಅಲ್ಲಿ ಅಷ್ಟು ತುಂಬಾ ದೂರ ಆಗುತ್ತಲ್ಲ, ಅಲ್ಲಿ ಹೋಗಕ್ ಆಗಲ್ಲ. ಆ ರೀತಿ ಅದಕ್ಕಾಗಿ ಇಲ್ಲೇ ನಡೀತಾ ಇದೆ. ಚೆನ್ನಾಗಿ ಜನ ಕಲಿತಾರೆ ಪ್ರಭು. ಚೆನ್ನಾಗಿ ಜನ ಮುಂದುವರೆದಿದ್ದಾರೆ ಈಗ. ಆ ಲೊಕೇಶನ್ ನನಗೆ ಶೇರ್ ಮಾಡಿ ಮಾತಾಜಿ. ಹಾ ಪ್ರಭು, ಖಂಡಿತ ಪ್ರಭುಜಿ. ಕಳಿಸ್ಬಿಡಿ. ಕೆಲವ್ರನ್ನ ನಾನು ಅಲ್ಲಿ ಬರಕ್ ಹೇಳ್ಬೇಕಾಗಿದೆ. ರಾಯಚೂರಲ್ಲಿ ಇದಾರೆ ನನ್ನ ಫ್ರೆಂಡ್ಸ್. ಪ್ರಭು ಹೇಳಿ ಅಲ್ಲಿಗೆ ಪ್ರಭು. ಅನಸೂಯ ಮಾತಾಜಿಯವರು ಕೂಡ ನೋಡಿ. ಮಾತಾಜಿಯವರು ಪರಿಚಯ ಇದ್ದಾರಾ? ಹೌದು. ಅನಸೂಯ ಮಾತಾಜಿ? ಇಲ್ಲ ಪ್ರಭು, ಇಲ್ಲ ಪ್ರಭು. ಈಗ ಅವ್ರು ಮಾತಾಡಿದ್ರಲ್ಲ, ನಾನು ಅದಕ್ಕಾಗಿ ನಾನು ಅವ್ರಿಗೆ ಹೇಳ್ಕೊಡ್ಬೇಕಂತ ಹೇಳಿ ನಿಮ್ಗೆ ಹೇಳಿದ್ದೆ ಪ್ರಭು. ನೋಡಿ, ಇದಕ್ಕೋಸ್ಕರನೇ ನಾನು ಈ ಚರ್ಚೆ ಮಾಡಿಸ್ತಿರೋದು. ಅನಸೂಯ ಮಾತಾಜಿ ಅವರೇ, ರಾಯಚೂರು ನಿಮ್ಗೆ ಎಷ್ಟು ದೂರ ಆಗತ್ತೆ ಮಾತಾಜಿ? ನಿಮ್ ಊರಿಗೆ ಎಷ್ಟು ದೂರ ಆಗತ್ತೆ? ಎಷ್ಟು? ನೋಡಿ ಕಾರ್ಯಕ್ರಮ ನೋಡಿ, ಆಹ್ಲಾದಿನಿ ಮಾತಾಜಿಯವರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ನೋಡಿ ನೀವು ಮಾತಾಡಿ. ಹರೇ ಕೃಷ್ಣ ಮಾತಾಜಿ ಇಲ್ಲಿ ಬನ್ನಿ ಮಾತಾಜಿ. ರಾಯಚೂರಲ್ಲಿ ಬನ್ನಿ. ನಿಮ್ ನಂಬರ್ ನಾನು ಕಾಲ್ ಮಾಡ್ತೀನಿ. ಬನ್ನಿ ಮಾತಾಜಿ. ಎಲ್ಲ ಫಂಕ್ಷನ್ಗೆ ಅಟೆಂಡ್ ಆಗಿ ಭಗವಂತನ ಕೃಪೆಯಿಂದ ಎಲ್ಲ ನಿಮ್ಗೆ ಸಿಗ್ತದ ಅಂದ್ಮೇಲೆ ಬನ್ನಿ ಮಾತಾಜಿ. ಮಿಸ್ ಮಾಡ್ಕೋಬೇಡಿ. ಅನಸೂಯ ಮಾತಾಜಿ ಅವರೇ, ಮಾತಾಜಿ ನಿಮ್ ನಂಬರ್ ಮೆಸೇಜ್ ಮಾಡಿ ಮಾತಾಜಿ. ಹಾ ಪ್ರಭುಜಿ, ನಾನ್ ಮೆಸೇಜ್ ಮಾಡ್ತೀನಿ. ಲೊಕೇಶನ್ ಶೇರ್ ಮಾಡಿ. ನನ್ ಕೆಲವರು ಫ್ರೆಂಡ್ಸ್ ಇದಾರೆ ರಾಯಚೂರಲ್ಲಿ, ಅಲ್ಲಿಗೆ ಬರಕ್ ಹೇಳ್ತೇನೆ. ನಿಮ್ ನಂಬರ್ ಕೊಟ್ಟಿದ್ದೀನಿ. ಹಾ ಪ್ರಭುಜಿ, ಕೊಡಿ. ಸಿಟಿ ಒಳಗೆ ಅಂದ್ರೆ ತುಂಬಾ ಅನ್ಸುತ್ತೆ ಅವ್ರಿಗೆ. ಹೌದು ಪ್ರಭುಜಿ. ಕೆಲವರು ಬರ್ತಾರೆ. ಒಂದ್ 3-4 ಫ್ಯಾಮಿಲೀಸ್ ಬರ್ತಾರೆ ಮಾತಾಜಿ. ಸರಿ ಪ್ರಭು, ನಾನ್ ನಿಮ್ಗೆ ನಂಬರ್ ಹಾಕ್ತೀನಿ. ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಪ್ರಭು. ಕಳಿಸ್ಕೊಡಿ ಪ್ರಭು. ಭಗವಂತನ ಅವರೆಲ್ಲರೂ ಕೃಪೆಯಿಂದ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆಯಲ್ಲ, ಅದರಲ್ಲಿ ಪ್ರೊಫೆಸರ್ಸ್ ಇದ್ದಾರೆ. ಓಕೆ ಪ್ರಭು, ಹತ್ರ ಆಗುತ್ತೆ ಪ್ರಭು. ಅಲ್ಲಿಂದ ನಮ್ಗೆ ಇಲ್ಲಿ ಸೆಂಟರ್ ಮಾಳೇಶ್ವರ ಚೌರಸ್ತಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಪ್ರಭು. ಓಕೆ. 4-5 ಫ್ಯಾಮಿಲಿಗಳು ಬರ್ತಾರೆ ಮಾತಾಜಿ. ಕಳಿಸ್ಕೊಡ್ತೀನಿ ನಾನು. ಹಾ ಪ್ರಭು, ಖಂಡಿತ. ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಮಾತಾಜಿ. ನೀವು ನೋಡಿ, ನೀವು ಮಾತಾಡಿದ್ದೆ ಬಹಳ ವಿಶೇಷ. ತುಂಬಾ ಸಂತೋಷ. ನೀವು ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇವತ್ತೇ ಪರಿಚಯ ಆಯ್ತು ಮಾತಾಜಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದೇ 5 ಗಂಟೆಗೆ ನೀರ್ ಕುಡಿಬೇಕನ್ನೋದು ಪಾಯಿಂಟ್ ಗೊತ್ತಾಗಿಲ್ಲ ಪ್ರಭುಜಿ. ನೈಟ್ ನೀರ್ ಕುಡ್ದಿರೋದೇನೆ ನಿರ್ಜಲೀಕರಣ ಮಾಡೋಣ ಅಂತ ಫಿಕ್ಸ್ ಆಗಿದೆ ಪ್ರಭುಜಿ. ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ಅಂದ್ರೆ ಈ ತರದ್ದು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ನೀರ್ ಕುಡಿದು ಅದು ಕುಡಿಯೋದಿಲ್ಲ. ಅದು ಇವಾಗ ನೀವು ನೀರು ಕುಡ್ದಿಲ್ಲ, ಈಗ ಕುಡಿಬೇಕು ಅನ್ನಿಸ್ತಿದೆ ಅಂತಂದ್ರೆ ಕೊನೆ ಪಕ್ಷ ಮಧ್ಯಾಹ್ನ 12 ಗಂಟೆವರೆಗಾದ್ರೂ ಇರೋವಂತ ಅರ್ಧ ದಿನ ಕಾಲ ಆದ್ರೂ ಸಿಗುತ್ತೆ. 12 ಗಂಟೆಯಿಂದ ಮೇಲ್ಪಟ್ಟಂತೆಲ್ಲ ಫಿಕ್ಸ್ ಆಗಿದೀನಿ. ಇದು 5 ಗಂಟೆಗೆ ಕುಡಿಬೇಕಂತ ಗೊತ್ತಾಗಿಲ್ಲ ಪ್ರಭುಜಿ. ಅರ್ಥ ಆಗ್ಲಿಲ್ಲ. ನಾನು ಇನ್ನೊಂದ್ಸತಿ ಹೇಳಿ. 5 ಗಂಟೆಲಿ ನೀರ್ ಕುಡಿಬೇಕು ಅನ್ನೋದು ಗೊತ್ತಾಗಿರ್ಲಿಲ್ಲ ಪ್ರಭುಜಿ. ನೈಟ್ ನೀರ್ ಕುಡ್ದಿರೋದೇನೆ ನಾನು 12 ಗಂಟೆ ಮೇಲ್ಪಟ್ಟೆನೆ ನೀರ್ ಕುಡಿಬೇಕಂತ ಆತರ ಫಿಕ್ಸ್ ಆಗಿದ್ದೀನಿ ಪ್ರಭುಜಿ. ಹಾ, ಪರವಾಗಿಲ್ಲ. ನೀವು ಬೆಳಗ್ಗೆ ಎದ್ದು ಕುಡಿಲೇಬೇಕು ಅಂತ ಏನಿಲ್ಲ. ಕುಡಿಲಿಲ್ಲ ಅಂದ್ರೆ ಕೂಡ ನಿಮಗೆ ಎಷ್ಟು ಆಗುತ್ತೋ ಅಲ್ಲಿವರೆಗೂ ನಿರ್ಜಲನೆ ಮುಂದುವರಿಸಿ ಮಿನಿಮಮ್ 12 ಗಂಟೆ ತನಕ ಮಾಡೋ ಪ್ರಯತ್ನ ಮಾಡಿ. ಪ್ರಭುಜಿ, ನಾಳೆ ಶ್ವೇತಾ ಮಾತಾಜಿ ಮನೆಗೆ ಹೋಗ್ತಿದ್ದೀವಿ ಪ್ರಭುಜಿ. ತುಂಬಾ ಸಂತೋಷ. ಹಂಗ್ ಮಾಡಿ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳಿ. ಇವತ್ತು ನಿಮ್ಗೆ ಸಮಯ ಇದೆ ಅಂದ್ರೆ ಇವತ್ತು ಚಳ್ಳಕೆರೆಗೆ ಬಂದು ನಾಳೆನೂ ಪಾವಗಡ ಅಂದ್ರೆ ಡಬಲ್ ನೋಡ್ರಿ. ಜನ್ಮಾಷ್ಟಮಿ 2 ಕಡೆ ಮಾಡ್ದಂಗ ಆಗುತ್ತೆ. ನಿಮ್ಗೆ ಸಮಯ ಇದೆ, 2 ಕಡೆನೂ ಮಾಡ್ತೀವಿ, ಅನುಕೂಲ ಇದೆ, ಬೇರೆ ತುಂಬಾ ಬಿಸಿ ಕೆಲಸ ಇಲ್ಲ ಅಂದ್ರೆ ಬನ್ನಿ. ನಿಮ್ಗೆ ಎಷ್ಟು
ಒಂದು ಮುಕ್ಕಾಲ್ ಅವರ್ 1 ಅವರ್ ಜರ್ನಿ ಆಗುತ್ತಲ್ವಾ. ಜನ್ಮಾಷ್ಟಮಿ ಬನ್ನಿ ಬನ್ನಿ, ಸಂಜೆ ಬನ್ನಿ, 5 ಗಂಟೆಗೆ ಬನ್ನಿ. 5 ಗಂಟೆ 7 ಗಂಟೆಗೆ ಹೋಗ್ತೀವಿ. ಪ್ರಭುಜಿ ಅಣ್ಣ ಅವ್ರ ಹತ್ರ ಮಾತಾಡ್ತೀನಿ ಪ್ರಭುಜಿ. ಮಾತಾಡ್ಕೊಳ್ಳಿ. ನೆನ್ನೆ ಪ್ರಭುಜಿ ಅವ್ರ ಹತ್ರ ನಾನು ಮಾತಾಡ್ಬೇಕು, ಆಮೇಲೆ ಮಾತಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಇವತ್ತು ತಿಥಿ ಅಲ್ವಾ, ಜನ್ಮಾಷ್ಟಮಿ ತಿಥಿ ಇವತ್ತೇ ಇದೆ. ಇವತ್ತು ಬಂದು ನೀವು ಅಭಿಷೇಕ ಎಲ್ಲ ನೀವು ಇವತ್ತು ಮಾಡಿದ್ರೆ ಚೆನ್ನಾಗಿ. ನಾಳೆ ಪ್ರಭುಪಾದರ ಪೂಜೆ ಅಲ್ಲೂ ಮಾಡಿದಂತೆ 2 ದಿನ ಮಾಡೋಣ. 2 ಬನ್ನಿ, ಬನ್ನಿ, ಒಂದು 6 ಗಂಟೆಗೆ ಬನ್ನಿ, 5 ಗಂಟೆ 6 ಗಂಟೆ ಬನ್ನಿ. 1.5 ಅವರ್ ಇದ್ದು 7 ಗಂಟೆಗೆ ಹೋಗ್ಬಿಡಿ ಪ್ರಸಾದ ಮಾಡ್ಕೊಂಡು. ಏನಾದ್ರು ಹೇಳ್ತಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇಲ್ಲಿ ಚಿತ್ರದುರ್ಗದಲ್ಲಿ ಯಾವ್ದು ಸೆಂಟರ್ಸ್ ಎಲ್ಲಿದೆ ಅಂತ ಅದ್ರ ಬಗ್ಗೆ ಮಾಹಿತಿ. ಚಿತ್ರದುರ್ಗನಾ? ಹಾ, ಚಿತ್ರದುರ್ಗ. ಹೌದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಜೆಸಿಆರ್ ಅಲ್ಲ, ಜೆಸಿಆರ್ ಎಕ್ಸ್ಟೆನ್ಷನ್ 4th ಕ್ರಾಸ್ ಅಲ್ಲಿ ಇದೆ ಪ್ರಭುಜಿ. ಹೇಳಿ, ಅಡ್ರೆಸ್ ಹೇಳಿ. ಹಲೋ ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ, ಇದು ಜೆಸಿಆರ್ ಎಕ್ಸ್ಟೆನ್ಷನ್ 4th ಕ್ರಾಸ್ ಅಲ್ಲಿ ಆ ಮೋರ್ ಅಂಗಡಿ ಇದೆಯಲ್ಲ ಪ್ರಭುಜಿ. ಮಾತಾಜಿ, ಮೋರ್ ಅಲ್ಲ, G7 ಇದೆಯಲ್ಲ, G7 ಹಿಂಭಾಗದಲ್ಲಿ ಇದೆ ಮಾತಾಜಿ. ಧನ್ಯವಾದ. ಬನ್ನಿ ಮಾತಾಜಿ. ಇಡೀ ದಿನ ಕಾರ್ಯಕ್ರಮ ಇರುತ್ತೆ, ವಿಶೇಷವಾಗಿ ಸಂಜೆ ಕಾರ್ಯಕ್ರಮ ಇರುತ್ತೆ. ಸಮಯ ಗೊತ್ತಿದ್ರೆ ಹೇಳ್ಬೋದು ಮಾತಾಜಿ ಅವ್ರಿಗೆ ಯಾವ ಸಮಯ ಅಂತ. ಸಂಜೆ ಆಗಿ ಹೋಗಿ ಬರ್ತೀವಿ ಮಾತಾಜಿ, ಪ್ರಭುಜಿ. ನಾನು ಹೋಗಿ ಬರ್ತೀನಿ ಪ್ರಭುಜಿ. ಈಗ 10:30 11 ಗಂಟೆಗೆ ಉಪವಾಸ ಮಾಡಿ ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಇದ್ದೀರಾ? ತಮ್ಮ ಹತ್ರ ಏನು ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಯಾರಾದ್ರೂ ಇದ್ದೀರಾ? ಇದ್ರೆ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದೇ ದೇವ್ರ ಅಭಿಷೇಕ ನೋಡಕ್ ಆಗ್ತಾ ಇಲ್ಲ ಅನ್ಕೊಂಡೆ ಪ್ರಭು. ಇಲ್ಲೇ ಟಿವಿನಲ್ಲಿ ಅನಂತಪುರದು ಇಸ್ಕಾನ್ ಟೆಂಪಲ್ದು ಎಲ್ಲ ಅಭಿಷೇಕ ಲೈವ್ ಹಾಕಿದ್ದಾರೆ ಪ್ರಭು. ನೋಡ್ತಾ ಕೂತ್ಕೊಂಡಿದ್ದೀನಿ ಅದನ್ನೇ. ಅಲ್ಲಿ ಟೆಂಪಲ್ಗೆ ಹೋಗಿ ಸೇವೆ ಮಾಡ್ತಾ ಇದ್ವಿ ಪ್ರಭು. ಅಲ್ಲಿ ಹೋಗಕ್ ಆಗಿಲ್ಲ. ನಿನ್ನೆ ಹಂಗನ್ಕೊಂಡೆ ಬರೋವಾಗ ಜಗನ್ನಾಥ್ ಟೆಂಪಲ್ ನೋಡ್ಕೊಂಡ್ ಬಂದ್ವಿ. ಅನ್ಸೂಯ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅನ್ಸೂಯ ಮಾತಾಜಿ. ಹರೇ ಕೃಷ್ಣ. ನೀವು ಎಲ್ಲಿರೋದು ಮಾತಾಜಿ? ಪುಷ್ಪಲತಾ ಮಾತಾಜಿ ಅವರೇ. ನಾನು ಊರಿಗೆ ಬಂದಿದ್ದೀನಿ ಪ್ರಭು. ಬೆಂಗಳೂರೇ ಇರೋದು. ಹೈದ್ರಾಬಾದ್ ಬಂದಿದ್ದೀನಿ, ಏನೋ ಕೆಲಸ ಇತ್ತು, ಮಗಳ ಜೊತೆ ಬಂದೆ ಪ್ರಭು ಇಲ್ಲಿಗೆ. ಹೈದ್ರಾಬಾದ್ ಅಲ್ಲಿ ನಮ್ ಟೆಂಪಲ್ ಹೋಗಿ ಟೆಂಪಲ್ ಇದೆ ಪ್ರಭು, ಹೋಗ್ತೀನಿ, ಸಾಯಂಕಾಲ ಹೋಗ್ತೀನಿ ಪ್ರಭು. ಬನ್ನಿ, ವರದ ಕೃಷ್ಣ ಪ್ರಭು ಅವ್ರು ಅಲ್ಲೇ ಇರಬಹುದು. ಹೋಗ್ತೀನಿ ಪ್ರಭು, ಸಾಯಂಕಾಲ ಹೋಗ್ಬೇಕು. ಮೊನ್ನೆ ಇಲ್ಲಿ ಜಗನ್ನಾಥ್ ಟೆಂಪಲ್ ಇದೆ ಪ್ರಭು, ಹೋಗಿ ನೋಡ್ಕೊಂಡ್ ಬಂದ್ವಿ. ಚೆನ್ನಾಗಿದೆ ಟೆಂಪಲ್. ಹರೇ ಕೃಷ್ಣ ಪ್ರಭು. ಇಲ್ಲಿ ಸಿಕಿಂದ್ರಾಬಾದ್ ಬನ್ನಿ ಮಾತಾಜಿ. ನೋಡಿ, ಸಿಕಂದ್ರಾಬಾದ್ ಇಂದ ನೋಡಿ ಕಲಾವತಿ ಮಾತಾಜಿ ಅವರು ಇದ್ದಾರೆ. ನಿಮ್ಗೆ ಅದ ಹತ್ರ ಇದ್ರೆ ಅಲ್ಲಿಗೆ ಹೋಗಿ, ಇಲ್ಲೇ ಹತ್ರ ಇದ್ರೆ ಇಲ್ಲಿಗಾದ್ರು ನಿಮ್ಮ ಅನುಕೂಲ ಆಗ್ಲಿ ಪ್ರಭು. ಹೈದ್ರಾಬಾದ್ ಅಲ್ಲಿ ಎಲ್ಲಿದ್ದೀರಾ ಮಾತಾಜಿ ನೀವು? ನಮ್ಮ ಅಕ್ಕ ಅವ್ರು ಇರೋದು ಎಕ್ಸ್ಟೇಷನ್ ಮಾತಾಡಿ, ತುಂಬಾ ದೂರ, ಸಿಟಿಯಿಂದ 1 ಅವರ್ ಆಗುತ್ತೆ ಅವ್ರು ಬರೋದು ಇಲ್ಲಿಗೆ. ಮೊದಲು ಅಲ್ಲಿ ಚಿಕ್ಕಪಳ್ಳಿನಲ್ಲಿ ಇದ್ರು ಮನೆ, ಇವಾಗ ಎಕ್ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ, ದೂರ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಬರ್ತೀನಿ ಮಾತಾಜಿ, ಅಲ್ಲಿಗಾದ್ರೆ ಅಲ್ಲಿ, ಇಲ್ಲಾಂದ್ರೆ ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಆದ್ರೂ ಸರಿ. ಇದು ಬಸ್ ಸ್ಟ್ಯಾಂಡ್ ತುಂಬಾ ಹತ್ರ ಮಾತಾಜಿ. ಇದು ನಮ್ ಇಸ್ಕಾನ್ ಸಿಕಿಂದ್ರಾಬಾದ್ ಬಸ್ ಸ್ಟ್ಯಾಂಡ್ಗೂ ಇಸ್ಕಾನ್ಗೂ ತುಂಬಾ ಹತ್ರ. ಮಕ್ಕಳು ಸಾಯಂಕಾಲ ಹೋಗ್ತೀನಿ ಅಂದ್ರು ಮಾತಾಜಿ, ಕರ್ಕೊಂಡ್ ಹೋಗ್ತೀನಿ ಬಾ ಅಂದ್ರು. ಕೇಳಿ ನೋಡ್ತೀನಿ, ಇದ ಹತ್ರ ಆದ್ರೆ ಇಲ್ಲಿಗೆ ಬರ್ತೀನಿ ಮಾತಾಜಿ. ಇವತ್ತು ರಾತ್ರಿ ಎಲ್ಲ ಪ್ರೋಗ್ರಾಮ್ ಇದೆ ಮಾತಾಜಿ. 12 ಗಂಟೆಗೆ ಪೂಜೆ ಆಗುತ್ತೆ ಎಲ್ಲ, ಬನ್ನಿ. ಆಗ್ಲಿ ಮಾತಾಜಿ, ಥ್ಯಾಂಕ್ಸ್. ಸಿಕಿಂದ್ರಾಬಾದ್ ಅಲ್ಲಿ ಇದೆ ಅಂತ ಆದ್ರೆ ನೋಡ್ತೀವಿ ಮಾತಾಜಿ, ಅಲ್ಲಿಗೆ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲಿ ಟೆಂಪಲ್ಗಾದ್ರೂ ಹೋಗಿ ಬರ್ತೀವಿ ಮಾತಾಜಿ. ಸಂತೋಷ. ನಮ್ ಜಮ್ನಾ ಮಾತಾಜಿಗೂ ಫೋನ್ ನಂಬರ್ ಕೇಳಿದ್ರು ಕೊಡ್ತಾರೆ ನೋಡಿ. ಹರೇ ಕೃಷ್ಣ. ಇಲ್ಲ ನಾನೇ ಮಾತಾಜಿ ಅವ್ರ ನಂಬರ್ ಕಳಿಸ್ಕೊಡ್ತಾರೆ. ಕಲಾವತಿ ಮಾತಾಜಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ, ನಾನು ಮಾತಾಜಿ ಅವ್ರ ನಂಬರ್ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ವಾಟ್ಸ್ಆಪ್ ಭಕ್ತವತ್ಸಲ ಗ್ರೂಪ್ ಅಲ್ಲಿ. ಇಲ್ಲ
ಚಾಟ್ ಮೆಸೇಜ್ ಅಲ್ಲಿ ಟೈಪ್ ಮಾಡಿಬಿಡಿ ಮಾತಾಜಿ, ಕಲಾವತಿ ಮಾತಾಜಿ ಅವರೇ, ನಿಮ್ ನಂಬರ್ ಕಳಿಸ್ಕೊಡಿ, ಚಾಟ್ ಮೆಸೇಜ್ ಅಲ್ಲಿ ಕಳಿಸ್ಕೊಡಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಜನ್ಮಾಷ್ಟಮಿ ಎಲ್ಲೂ ಇಲ್ಲ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡೋರು ಯಾರಾದ್ರೂ ಇದ್ರೆ ಹೇಳಿ, ನಾವೇನೊಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡಿ. ವೈಯಕ್ತಿಕವಾಗಿ ನಾನು ಫಾಲೋ ಮಾಡ್ಬೋದು ಇದ್ರ ಬಗ್ಗೆ. ಇವತ್ತಿನ ಜನ್ಮಾಷ್ಟಮಿ ತಮ್ಮೆಲ್ಲರಿಗೂ ಭಗವಂತನ ವಿಶೇಷ ಕೃಪೆ ಇರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ತಮಗೆ, ತಮ್ಮ ಕುಟುಂಬದವರಿಗೆ ಇವತ್ತಿನ ಜನ್ಮಾಷ್ಟಮಿ ನಾವಷ್ಟೇ ಅಲ್ಲ, ಇತರರಿಗೂ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಮಾಡೋಣ. ಯಾರೆಲ್ಲ ಜನ್ಮಾಷ್ಟಮಿ ಆಚರಣೆ ಮಾಡಕ್ ತಮ್ಮ ಸ್ಥಳೀಯವಾಗಿ ತಾವು ಪ್ರಯತ್ನ ಮಾಡ್ತಿರೋ ತಮ್ಗೆಲ್ಲರಿಗೂ ನಿರ್ವಿಘ್ನವಾಗಿ ಬಹಳ ಫಲಪ್ರದವಾಗಿ ಆಗ್ಲಿ. ಮತ್ತೆ ಕಾಂಟ್ಯಾಕ್ಟ್, ಕನೆಕ್ಟ್, ಕಲ್ಟಿವೇಶನ್, ಈ 3 ಸಿಗಳನ್ನ ಗುರು ಮಹಾರಾಜ್ ಹೇಳಿದರೆ ಜ್ಞಾಪಕ ಇಟ್ಕೊಳ್ಳೋಣ. ಎಲ್ಲೆಲ್ಲಿ ಏನೇನ್ ಮಾಡ್ತಿದಿರೋ ದಯವಿಟ್ಟು ಕಾಂಟ್ಯಾಕ್ಟ್ ಕಲೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಅವ್ರನ್ನ ಕನೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡೋಣ ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ. ಯಾವ್ದಾದ್ರು ವಿಶೇಷ ದಿನಗಳಿದೆಯಾ ಮಾತಾಜಿ? ಶ್ವೇತ ಮಾತಾಜಿ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ ಪ್ರಭುಜಿ ಯಾರು. ಶ್ವೇತ ಮಾತಾಜಿ, ನೀವು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಈ ನಮ್ಮ ಗ್ರೂಪ್ ಅಲ್ಲಿ ಇರೋರು ಯಾರು ವಿಶೇಷವಾಗಿ ನೀವು ನೋಟ್ ಮಾಡ್ಕೊಂಡಿದ್ದೀರಿ, ಈ ಗ್ರೂಪ್ ಅಲ್ಲಿ ವಿಶೇಷ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದಾರೆ ಇಂಥ ಮತ್ತೆ ಆಯಾ ಗ್ರೂಪ್ ಕೇಳ್ಬೋದು. ವರ್ಮಾ ಜೈದಾಯಿನಿ ಮಾತಾಜಿವರೆಗೆ ನೀವು ಬಂಬಾರ್ಡ್ ಮಾಡ್ಬೋದು, ಬಲವಂತ ಮಾಡ್ಬೋದು. ಮಾತಾಜಿ ನಿಮ್ಮ ಊರ್ನವ್ರು ಎಲ್ಲರದ್ದು ನಮ್ಗೆ ಕಲೆಕ್ಟ್ ಮಾಡ್ಕೊಡಿ ಅಂತ ಕೇಳ್ಬೋದು. ಅದೇ ತರ ಅವ್ರಿಗೆ ಕಾಲ್ ಮಾಡಿ ಚಳ್ಳಕೆರೆ ಅವ್ರದ್ದೆಲ್ಲಾನು ಕಲೆಕ್ಟ್ ಮಾಡಿ ನಿಮ್ಗೆ ಕೊಡೋ ತರ ನೀವು ಒತ್ತಾಯ ಮಾಡ್ಬೇಕು. ನಿಮ್ಗೆ ಯಾರ್ಯಾರ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆಯೋ ಅವ್ರಿಗೆಲ್ಲಾನು ಒಬ್ಬೊಬ್ಬರೇ ಇರ್ತದೆ ನೋಡಿ. ಈಗ ಬೆಳಗಾವಿ ಅಲ್ಲ ಮಾತಾಜಿ, ನಮ್ಮ ಶೋಭಾ ಕೋಟಗಿ, ಈ ರೀತಿ ಒಬ್ಬೊಬ್ಬರು ಯಾರು ಇದಾರೋ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆಯೋ ಅಂತವ್ರು ಕಾಲ್ ಮಾಡಿ ಕೇಳ್ಬೋದು. ಈಗ ನಮ್ಮ ಹಾಸನದಿಂದ ಶೋಭರಾಣಿ ಮಾತಾಜಿ ನೋಡಿ, ಮೈಸೂರಿಂದ ಪದ್ಮಾವತಿ ಮಾತಾಜಿ, ಈ ತರ ಒಬ್ಬೊಬ್ರು ಚಿತ್ತಯ್ಯ ಪ್ರಭುಜಿ ಫ್ಯಾಮಿಲಿ ನೋಡಿ, ಈ ತರದ್ದು ಕಾಲ್ ಮಾಡಿ ಕೇಳ್ಬೋದು. ನಿಮ್ಮ ಹತ್ರ ನಂಬರ್ಗಳು ಇರೋರ ಹತ್ರ. ಇಲ್ಲ ಇದ್ರೆ ಗ್ರೂಪ್ ಲೀಡರ್ಸ್ ಯಾರು ಇರ್ತಾರೋ ಅವ್ರಿಗೆ ಕೇಳಿ ಅವರಿಂದ ಪಡ್ಕೊಳ್ಳಿ. ನಾನ್ ನಿಮ್ಮ ಮೇಲೆ ಹೆಂಗೆ ಒತ್ತಾಯ ಮಾಡ್ತಿದ್ದೀನೋ ಆತರ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಪ್ರಭುಜಿ ಆಯ್ತು ಪ್ರಭುಜಿ, ಸೋಮವಾರದಿಂದ ಮಾಡ್ತೀನಿ ಪ್ರಭುಜಿ. ಮಾಡಿ. ತುಂಬಾ ಧನ್ಯವಾದ ಪ್ರಭುಜಿ, ನೀವೆಲ್ಲ ಸೇವೆ. ಹರೇ ಕೃಷ್ಣ. ಎಲ್ಲರಿಗೂ ಕೃಪಾಸನ ದೇವಶ ಅನಂತ ಕೋಟಿ ರೂಪ ಆಗ್ತಿದೆ. ಸಮವೇತ ಭಕ್ತರೊಂದಿಗೆ ಜೈ. ಹರೇ ಕೃಷ್ಣ ಮಹಾಮಂತ್ರಕ್ಕೆ ಜೈ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ದಂಡ ಪ್ರಣಾಮಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ದಂಡಾರ್ಪಣಂ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ವೈಷ್ಣವ ಭಕ್ತರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಕಾಂಕ್ಷೆಗಳು. ಹರಿ ಹರಿ.